ಬೃಹಸ್ಪತಿ ಸಂಭಾವನೆ ಬೃಹಸ್ಪತಿ ಸಂಭಾವನೆ ಸರಿ ಶಾಂತಿ ಪುಷ್ಟಿ ಸ್ತುಷ್ಟಿ ಶಾಸ್ತು. ಎಲ್ಲರಿಗೂ ಶುಭೋದಯ. ಇಂದಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ. ಮಾಘ ಸ್ನಾನ, ಬಲವಂತ ಮಾಘ ಸ್ನಾನ ಅಂತ ಗಾದೆ ಕೇಳಿದ್ದೀರಿ. ಮಾಘ ಮಾಸದಲ್ಲಿ ಸ್ನಾನ ಮಾಡುವುದು ಕೂಡ ಬಹಳ ಶ್ರೇಷ್ಠ. ಪುರಾಣಗಳ ಉಲ್ಲೇಖದಲ್ಲಿದೆ. ಹೀಗೆ ತುಲಾ ಕಾವೇರಿ ಸ್ನಾನ ಮಾಡ್ತೀವಿ, ಹಾಗೆ ಮಾಘ ಮಾಸದಲ್ಲೂ ಕೂಡ ಸ್ನಾನವನ್ನು ಮಾಡುವಂತದ್ದು. ನಿನ್ನೆ ದಿವಸ ಆರಂಭ ಅದು ಪ್ರಥಮೆ. ನಿನ್ನೆ ಶ್ರವಣ ನಕ್ಷತ್ರ ವ್ಯತಿಪಾತ ಇತ್ತು. ಅಂದ್ರೆ ಷಣ್ಣವತಿ ಶ್ರಾದ್ದದಲ್ಲಿ 96ರಲ್ಲಿ ನಿನ್ನೆ ಕೂಡ ಒಂದು ಮಾಡುವಂತದ್ದು. ಅದ್ರ ಜೊತೆಗೆ ಇಷ್ಟಿ ನಾಂಗೂರ್ನಲ್ಲಿ 12 ಗರುಡೋತ್ಸವಗಳು ಎಲ್ಲ ನಿನ್ನೆ ಆಗಿದೆ. ಇಲ್ಲೂ ಕೂಡ ಮಲ್ಲೇಶ್ವರದಲ್ಲಿ ನಡೆದಿದ್ದೆಲ್ಲ ನೋಡಿರ್ಬೇಕು ನೀವು. ವೈನತೆಯ ಇವನು ಕೂಡ ಅಷ್ಟೇ. ದಾಸಸ್ಸಕ ವಾಹನಂ ಆಸನಂ ಧ್ವಜೋ ಯಸ್ತೆ ವಿತಾನಂ ವ್ಯಜನಂ ತ್ರಯೀಮಯ ಉಪಸ್ಥಿತಂ ತೇನ ಪುರೋಗರುತ್ಮತ ತ್ವದಂಗ್ರಿ ಸಂವರ್ಧ ಕಿಣಾಂಕ ಶೋಭಿನ ಅಂತ ಆಳವಂದಾರವರು ಅವನು ದಾಸ, ಸಖ, ವಾಹನ, ಧ್ವಜ, ವಿತಾನ ಎಲ್ಲವೂ ಆಗ್ತಾನೆ ಅಂತ. ಆದಿಶೇಷಂದು ಕೂಡ ಹಾಗೇನೆ. ಶಂಡ್ರಾಲ್ ಕೊಡೆಯ ಮೆರಂದ ಸಿಂಹಾಸನಮಾಮ್ ಅನ್ನುವ ಇದ್ರಲ್ಲಿ ಅವನ ಸರ್ವಿಸ್ನೆಲ್ಲ. ವಿಶ್ವಕ್ಸೇನನು ಕೂಡ ಇದೇ ರೀತಿ ಮಾಡುವಂತಹದ್ದು. ಇವರೆಲ್ಲ ನಿತ್ಯ ಸೂರಿಗಳು. ಇವರುಗಳಿಗೆ ಕೂಡ ಉಂಟಾ ಅಂತಂದ್ರೆ, ಈಗ ಬಿಂಡಿಗನಲ್ಲಿ ಆ ರುದ್ರ ಸುಕೀರ್ತಿ ವಿಗ್ರಹಗಳನ್ನು ಮಾಡಿಸಿ ವೈನತೇನಿಗೆ ಕಲ್ಯಾಣೋತ್ಸವವನ್ನು ನಡೆಸ್ತಾರೆ. ವೈನತೇನಿಗೆ ವಿಶೇಷವಾದಂತಹ ಪೂಜೆ ಇದುಗಳೆಲ್ಲ ನಡೆಸುವಂತಹದ್ದು. ಇದರಿಂದ ಏನು ಅಂದ್ರೆ, ಭಗವಂತ ತನಗೆ ಮಾಡೋಕ್ಕಿಂತ ತನ್ನ ಭಕ್ತರಿಗೆ ನಡೆಸಿದ್ರೆ ಅದರಿಂದ ಅವನು ಹೆಚ್ಚು ಸಂತೋಷ ಪಡ್ತಾನೆ ಅನ್ನುವಂಥದ್ದಿದೆ. ಹಾಗಾಗಿ ಈ ಕಾರಣದಿಂದಾನೇ ಈ ಗ್ರಹಗಳು ಇವುಗಳಿಗೆಲ್ಲ ಮಾಡಿದ್ದು. ಎಲ್ಲ ಅವನಿಂದಾನೇ ನೇಮಿಸಲ್ಪಟ್ಟವರು ಭಗವಂತನಿಂದ. ಹಾಗಾಗಿ ಇವರುಗಳಿಗೆ ನಡೆಸಿದಂತ ಪೂಜೆ ಇನ್ನೇನು ಅವರಿಂದ ಇನ್ನೇನೋ ಆಗ್ಬೇಕು, ಇಲ್ಲ ಯಾವುದೋ ಶನಿ ಗ್ರಹ ಅದ್ರದ್ದು ಭಯ ಅದರಿಂದ ಬಿಡಿಸ್ಕೊಳ್ಬೇಕು, ಇನ್ನೇನೋ ಫಲ ಸಿಗಬೇಕು ಅಂತಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ಇವುಗಳೆಲ್ಲದನ್ನು ಕೂಡ ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಅದರಲ್ಲಿ ಏನು ಅಂದ್ರೆ, ನಿನ್ನೆ ದಿವಸ ಇಷ್ಟಿಯ ಜೊತೆಗೆ ನಾನು ಗರುಡನ ಬಗ್ಗೆ ಒಂದಷ್ಟೆಲ್ಲ ಆಶುತಾರ್ಕ್ಷ ಅಂತ ಹೇಳಿ ಗಾರುಡ ಉಪನಿಷತ್ತು ಅಂತ, ಗಾರುಣಿಕೋಪನಿಷತ್ ಅಂತ ಆ ಉಪನಿಷತ್ತಿನ ಮಂತ್ರಗಳಿಂದ ಆಹುತಿಯನ್ನೆಲ್ಲ ಇಡಿ ಮಾಡಿದ್ದು. ವಿಶೇಷವಾಗಿ ಅದ್ರಲ್ಲಿ ಬರೋ ಮಾತೇನಂತಂದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಈ ದಿವಸಗಳಲ್ಲಿ ಮಾಡುವಂತಹದ್ದು ಎಲ್ಲ ಪರ್ವಕಾಲಗಳು ಬರೀ ಪಿತೃದೇವತೆಗಳಿಗೆ ಅಷ್ಟೇ ಅಲ್ಲ, ಇವರುಗಳಿಗೂ ಕೂಡ ಸೇರುವಂತಹದ್ದು ಅಂತ. ಸೊ ಅದು ಆಕ್ಚುಲ್ ಆಗಿ ಗರುಡ ಪಂಚಮಿ, ಗರುಡ ಜಯಂತಿ ಹೇಳ್ತಲ್ಲ, ಇದು ನಾಗ ಪಂಚಮಿ ಅಥವಾ ಗರುಡ ಪಂಚಮಿ ಎರಡನ್ನೂ ಹಿಂದೆ ಹೇಳ್ತಾ ಇದ್ದು. ಗರುಡ ಪಂಚಮಿ ಈ ಏನು ಸುಬ್ರಹ್ಮಣ್ಯನ ಪೂಜೆ ಇವುಗಳನ್ನೆಲ್ಲ ಮಾಡಿದ್ದು. ಗರುಡ ಜಯಂತಿ ಅಂದ್ರೆ ಗರುಡ ಅವತರಿಸಿದ ದಿವಸ ಅದು ಮೊನ್ನೆ ದಿವಸ 29 ಅಮಾವಾಸ್ಯ ದಿವಸ. ಸರ್ವತ್ರ ಅಮಾವಾಸ್ಯೆ ಆಯ್ತಲ್ಲ, ಅವತ್ತಿನ ದಿವಸ ಆಕ್ಚುಲಿ ಅವತ್ತೇನೆ ಮಾಡ್ಬೇಕಾಗಿತ್ತು. ನಾನು ನಿನ್ನೆ ದಿವಸ ಹೋಮ ಮಾಡಿದೆ. ಮುಂದಿನ ಸಲಿನಲ್ಲಿ ಕರೆಕ್ಷನ್ ಇದೆ, ಸ್ವಲ್ಪ ಪರ್ಫೆಕ್ಷನ್ಗೆ ಮಾಡ್ತಾ ಹೋಗುವಂತಹದ್ದು ಅಂತ. ಇದು ಪಂಚಾಂಗದ ಬಗ್ಗೆ. ಸೊ ವ್ಯತಿಪಾತ ನಿನ್ನೆ ಇದ್ದಿತ್ತು. ಇವೆಲ್ಲ ವೈನತೆಯನ್ನ ವೇದಾಂತ ದೇಶಿಗರು ಸಾಕ್ಷಾತ್ಕಾರ ಮಾಡಿಕೊಂಡು ಅವನಿಂದ ಹಯಗ್ರೀವ ಮಂತ್ರ ಉಪದೇಶ ಪಡೆದು ಆಮೇಲೆ ಹಯಗ್ರೀವನನ್ನು ಸಾಕ್ಷಾತ್ಕಾರ ಮಾಡಿಸಿಕೊಂಡಿದ್ದು ತಿರುವೈಂದ್ರಪುರದಲ್ಲಿ. ವೇದಕ್ಕೆ ಆತ್ಮನಾದವನು ವೇದಾತ್ಮ ವಿಹಗೇಶ್ವರ ಹಿಂದೆ ಹೇಳಿದೆ. ಈ ವೇದವನ್ನ
ಯಾರಿಂದನೂ ಕಲಿದೆ ತಾನಾಗೆ ಬಂದಿದ್ದು ಅಂತಂದ್ರೆ 3 ಜನಕ್ಕೆ. ಒಂದು ಭಗವಂತ, ಇನ್ನೊಂದು ಇವನು ಜಾತವೇದ ಅಗ್ನಿ. ಜಾತವೇದ ಹುಟ್ಟುತ್ತಾನೆ ಅಗ್ನಿ, ತಿಳಿದಿದ್ದ ಎಲ್ಲ ವೇದವನ್ನು ಅಂತ. ಹಾಗೇನು ವೇದಕ್ಕೆ ಆತ್ಮನಾದಂತ ವೈನತೆಯ. 3 ಜನಕ್ಕೂ ಸಮಸ್ತ ವೇದಗಳು ಕೂಡ ಸ್ವಯಂ ವೇದ್ಯವಾಗಿತ್ತು. ಅವರವರ ಏನು ಸಾಧನೆಗಳು ಅಂತ ಹೇಳ್ಬೇಕು, ಎಲ್ಲ ನಿತ್ಯ ಸೂರಿಗಳು ಇವರು ಅವರುಗಳಲ್ಲಿ. ಈ ವೇದಾತ್ಮನಾದ ವೈನತೆಯನ ಅಂಶಜರಾಗಿಯೇನೆ ಇವರು ಪೆರಿಯಾಳ್ವಾರ್ ಜನಿಸಿದ್ದು. ಸೊ ಪೆರಿಯಾಳ್ವಾರ್ನ ಕೊಂಡಾಡ್ಬೇಕಾರೆ ವೈನತೆಯನ ಅಂಶಜರು. ಆ ಕಾರಣದಿಂದಾನೇ ಅವರೊಬ್ಬರಿಗೆ ಗುರುಮುಖಂ ಅನಧೀತ್ಯ ಪ್ರಾಹ ವೇದಾನ್ ಅಶೇಷಾನ್. ಅಶೇಷಾನ್ ಅಂತಿದೆ ಅಲ್ಲಿ. ಆ ಒಂದೊಂದು ಶ್ಲೋಕದಲ್ಲಿ ನೀವು ನೋಡ್ಬೇಕು, ಸಂಪೂರ್ಣವಾಗಿ ವೇದವನ್ನ ಕಲ್ತವರು ಗುರುಮುಖದಿಂದ ಅಲ್ಲದೆ ತಾನಾಗಿಯೇ ಸ್ವತಃ ಬಂದಿದ್ದವರಿಗೆ ಹೆಂಗ ಬಂತು ಅಂತಂದ್ರೆ, ಅವರು ಗರುಡನ ಅಂಶಜರಾಗಿ ಜನಿಸಿದವರು ಪೆರಿಯಾಳವರು, ವಿಷ್ಣು ಚಿತ್ತ. ಅದರಿಂದ ಹೀಗೆ ವೈನತೆಯನನ್ನ ಪ್ರಾರ್ಥನೆ ಮಾಡುವಂತಹದ್ದು. ಗರುಡ ದಂಡಕ, ವೈನದಿಯ ಸಹಸ್ರನಾಮ ಇದೆ, ಗರುಡ ಅಷ್ಟೋತ್ತರ ಇದೆ. ಇವೆಲ್ಲ ನಾವೆಲ್ಲ ಅವತ್ತು ಅನುಸಂಧಾನ ಮಾಡಿದ್ದಾಯ್ತು. ಇನ್ನು ಇವತ್ತಿನ ವೇದದ ಭಾಗಕ್ಕೆ ಬರೋಣ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋದು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಕರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೋರಿವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾಂತೀತಃ ಶ್ರುತಂ ಮೇ ಗೋಪಾಯ. ಶಾಂತಿ ಪುಷ್ಟಿಸ್ತುಷ್ಟಿ ಶಾಸ್ತು. ಶಾಂತಿ ಪುಷ್ಟಿಸ್ತುಷ್ಟಿ ಶಾಸ್ತು. ವೇದ ಮುಂದಕ್ಕೆ ಹೋಗೋಣ. 3ನೇ ಕಾಂಡ, 2ನೇ ಪ್ರಶ್ನೆ, 9ನೇ ಅನುವಾಕ. ವಿಶ್ವಕರ್ಮನ್, ಅವನ ರೋಲ್ ಏನು ಅನ್ನೋದನ್ನೆಲ್ಲ ನೋಡಿದ್ವಿ. ಇಲ್ಲಿ ನಾವು ಯಾವ ದೇವತೆಗಳನ್ನ ಉದ್ದೇಶಿಸಿ ಮಾಡ್ತೀವೋ ಅದರಿಂದ ಅವರು ಪ್ರೀತರಾಗಿ ಈ ವಿಶ್ವಕರ್ಮನ್ಗೆ ವಿಶೇಷವಾದ ಅನುಗ್ರಹವನ್ನು ಮಾಡೋದಕ್ಕೆ ಯಾವ ಚೇತನರು ಏನ್ ಮಾಡ್ತಾರೋ ಅದರಿಂದ ನಡೆಸುವಂತಹದ್ದು. 9ನೇ ಅನುವಾಕ. ಯದ್ವೈ ಹೋತ ಆಧ್ವರ್ಯುರ್ಮಭ್ಯಾಹ್ವಯತೆ. ಆಹ್ವಯತೆ ಅಂದ್ರೆ ಕರೆಯುವಂತಹದ್ದು. ವಜ್ರಮೇನಮಭಿಪ್ರವರ್ತಯತ್ ಇತ್ಯಾಹ ಪ್ರಾತಃ ಸವನಂ ಪ್ರತಿಗೀರ್ಯ ತ್ರೀಣ್ಯೇತಾನ್ಯಕ್ಷರಾಣಿ ತ್ರಿಪದಾ ಗಾಯತ್ರಿ ಗಾಯತ್ರಂ ಪ್ರಾತಃ ಸವನಂ ಗಾಯತ್ರ್ಯೈವ ಪ್ರಾತಃ ಸವನೆ ವಜ್ರಮಂತರ್ಧತ್ತ ಉಕ್ತಂ ವಾಚೀತ್ಯಾಹ ಮಾಧ್ಯಂದಿನಗಂ ಸವನಂ ಪ್ರತಿಗೀರ್ಯ ಚತ್ವಾರ್ಯೇತಾನ್ಯಕ್ಷರಾಣಿ ಚತುಷ್ಪದಾ ತ್ರೈಷ್ಟುಭಂ ಮಾಧ್ಯಂದಿನಗಂ ಸವನಂ ತ್ರಿಷ್ಟುಭೈವ ಮಾಧ್ಯಂದಿನೇ ಸವನೆ ವಜ್ರಮಂತರ್ಧತ್ತ ಉಕ್ತಂ ವಾಚೀಂದ್ರಾಯೇತ್ಯಾಹ ತೃತೀಯ ಸವನಂ ಪ್ರತಿಗೀರ್ಯ ಸಪ್ತೈತಾನ್ಯಕ್ಷರಾಣಿ ಸಪ್ತಪದಾ ಶಕ್ವರಿ ಶಾಕ್ವರೋ ವಜ್ರೋ ವಜ್ರೇಣೈವ ತೃತೀಯ ಸವನೆ ವಜ್ರಮಂತರ್ಧತ್ತೆ ಬ್ರಹ್ಮವಾದಿನೋ ವದಂತಿ ಸತ್ವ ಅಧ್ವರ್ಯಸ್ಯಾದ್ಯೋ ಯಥಾ ಸವನಂ ಪ್ರತಿಗರೆ ಛಂದಾಗಂಸಿ ಸಂಪಾದಯೇ ತೇಜಃ ಪ್ರಾತಃ ಸವನ ಆತ್ಮನ್ ದದೀತೇಂದ್ರಿಯಂ ಮಾಧ್ಯಂದಿನೇ ಸವನೆ
पशुगस्तृतीय सवन इत्युक्तशा इत्याह प्रातः सवनं प्रतिगीर्य त्रीण्येतान्यक्षराणि त्रिपदा गायत्री गायत्रम् प्रातः सवन एव प्रतिगरे छन्दागंसि सम्पादयत्यथो तेजो वै गायत्री तेजः प्रातः सवनं तेज एव प्रातः सवन आत्मन् दत्त उक्तं वाचीत्याह माध्यं दिनगं सवनं प्रतिगीर्या चत्वार्येतान्यक्षराणि चतुष्पदा त्रिष्टुत्रैष्टुभं माध्यं दिनगं सवनं माध्यं दिन एव सवने प्रतिगरे छन्दागंसि सम्पादयत्यथो इन्द्रियं वै त्रिष्टुगिन्द्रियं माध्यं दिनगं सवनमिन्द्रियमेव माध्यं दिने सवन आत्मन् दत्त उक्तं वाचीन्द्रायेत्याह तृतीय सवनं प्रतिगीर्य सप्तैतान्यक्षराणि सप्तपदा शक्वरी शाक्वरा पाशवो जागतम् तृतीय सवन एव प्रतिगरे छन्दागंसि सम्पादयत्यथो पशवो वै जगति पशवस्तृतीय सवनं पशूनेव तृतीय सवन आत्मन् दत्ते यद्वै होता आध्वर्युम् अभ्याह्वयत होता आध्वर्युमभ्याह्वयत आव्यमस्मिन् दधाति तद्यन्नापहनीत पुरास्य संवत्सरात् गृह आवे वीरञ्छोगं सामोद इवेति प्रत्याह्वयते तेनैव तदपहते यथा वा अयतां प्रतीक्षत एव मध्वर्य प्रतिगरं प्रतीक्षते यदभिप्रतिगृह्णीयात् यथया समृच्छते तादृगेव तद्यदर्थाल्लुप्येत यथा धावद्भ्यो हीयते तादृगेव तद्ब्राहु प्रबाहुग्वा ऋत्विजामुद्गीत एवोद्गातॄणां रुचः प्रणवमुक्तशगंसिनां प्रतिगरोध्वर्योणां य एवं विद्वान् प्रतिगृह्णात्यन्नाद एव भवत्यास्य प्रजायां वाजी जायत इयं वै होता सावद्धर्युर् यदासीनशगं सत्यस्य एव तद्धोता नैत्यास्त इव हीयमतो इमामेव तेन यजमानो दुहे यत्तिष्ठन् प्रतिगृह्णात्यमुष्य एव तदद्धर्युर्नैति तिष्ठति वाक्यसावातो अमोमेव तेन यजमानो दुहे यदासीनशगं सति तस्मादितः प्रधानं देवा उपजीवन्ति यत्तिष्ठन् प्रतिगृह्णाति तस्मादमुतः प्रधानं मनुष्या उपजीवन्ति यत्प्राङ्गासीनशगं सति प्रत्यङ्तिष्ठन् प्रतिगृह्णाति तस्मात् प्राचीनकं प्रेतो धीयते प्रतीची प्रजा जायन्ते यद्वै होता आध्वर्युर्मध्याह्वयते वज्रमेनमभिप्रवर्तयति पराङ्गावर्तते वज्रमेव तन्निकरोति. ಇಲ್ಲಿ ಒಂದ್ ಕಡೆ ಯಥಾವ ಅಯತಾಮ ಆಯತಾಮ वज्रमेनमभिप्रवर्तयत्युक्तशा इत्याह प्रातः सवनं परिगीर्यक्षराणि त्रिपदा गायत्री
प्रातः सवनं गायत्र्यैव प्रातः सवने वज्रमन्तर्धत्त उक्तं वाचीत्याह माध्यमिलिङ्गं सवनं प्रणिकीर्य चत्वार्येतान्यक्षराणि चतुष्पदाष्टोक्तैष्टोकं माध्यन्दिनकं सवनं विष्णुहैवमाध्यन्दिने सवने वज्रमन्तर्धत्ते उक्तं ವಜ್ರಮಂತರ್ಧತ್ತ ದತ್ತೆ ಉಕ್ತಂ ಇದೆಯಲ್ಲ ಅದರಿಂದ ಆ ಏಕಾರ ಹೋಗ್ಬಿಟ್ಟು ಅಕಾರ ಬರುತ್ತೆ. ವಜ್ರಮಂತರ್ಧತ್ತೆ ಅಷ್ಟೇ ಬಿಡಿಸಿದ್ರೆ ವಜ್ರಮಂತರ್ಧತ್ತೆ ಕರೆಕ್ಟ್. ಅದು ಕಂಟಿನ್ಯೂಟಿ ಇರೋದ್ರಿಂದ ಅತ್ತೆ ಏಕಾರ ಹೋಗ್ಬಿಟ್ಟು ಅಂತರ್ಧತ್ತ ಉಕ್ತಂ ಉ ಅನುದಾತ ಅಲ್ಲಿ ಅಂತರ್ಧತ್ತ ಉಕ್ತಂ ವಾಚೀಂದ್ರಾಯೇತ್ಯಾಹ वज्रमन्तर्धत्त उक्तं वाचीन्द्रायेत्याह तृतीयसवनं प्रतीर्य सप्तैतान्यक्षराणि सप्तपदा षट्वरीशात्मरो वज्रो वज्रेणैव तृतीयसवने वज्रमन्तर्धत्ते ब्रह्मवादिनो वदन्ति चत्वार्यो यथा सवनं प्रतिहरे छन्दांसि सम्पादये प्रातः सवनमामन्दधीरेन्द्रियं माध्यन्दिरे सवने अजोगस्तृतीयसवनमित्युक्तः इत्याह प्रातः सवनं प्रतीर्यक्षराणि त्रिपदारायत्रीकायत्रं प्रातः सवनं एव प्रतिहरे छन्दांसि सम्पादयत्यथो तेजो वै गायत्री तेज प्रातः सवनं तेज एव प्रातः सवन आत्मन्तस्त उक्तं वाचेत्याह माध्यन्दिनकं सवनं प्रतिकीर्य चत्वार्येतान्यक्षराणि चतुष्पदाष्टोक्तैष्टोकं माध्यन्दिनकं सवनं माध्यन्दिन एव सवने प्रतिहरे छन्दांसि सम्पादयत्यथो इन्द्रियं वै दृष्टुगिन्द्रियं माध्यन्दिनकं सवनं इन्द्रियमेव माध्यन्दिने सवन आत्मन्तस्त उक्तं वाचीन्द्रायेत्याह तृतीयसवनं प्रतिकीर्य सप्तैतान्यक्षराणि सप्तपदा षट्परीशात्मरा अशवो जागतं तृतीयसवनं एव प्रतिहरे छन्दांसि सम्पादयत्यथो अशवो वै जगति अटवस्तृतीयसवनं पशूनेव तृतीयसवन आत्मन्धत्ते व्यापयत आम्यमस्मिन् ददाति अद्यन्नापहनीत आव्यमस्मिन् ददाति आव्यमस्मिन् ददाति तद्यन्नापहनीत पुरास्य संवत्सरात् आवेर्वीरं मोद इवेति प्रत्याह्वयति
तेनैव तदवहते यथा वा आयतां प्रतीक्षत एवमध्वर्यो प्रतिकरं प्रतीक्षते यदभिप्रतिगृह्णीयाद्यथा यतया समृच्छते तादृगेव तद्यतश्चानुपेत यथा तावद्यो दीयते तादृगेव तत्प्रवाहोद्वाद्विषा मुक्तिर्मुक्तिर्जेवोत्तातॄणां प्रतिभरोध्वर्यूनां य एवं विद्वान् प्रतिगृह्णात्यन्तारयेव भवत्यास्य प्रजायां वाचीजायत इयं वै होता सावत्पर्युर्यदासीन शतं सत्यस्या एव तथोता मैत्यास्तन्निवकीयमथो इमामेव तेन यजमानो नुते यत्तिष्ठन् प्रतिगृह्णात्यमुष्य एव तद्वैर्नैः तिष्ठति सावधो अमोमेव तेन यजमानो नुते यदासीनश्चगं सति तस्मादितं प्रधानं सेवा उपजीवन्ति यत्तिष्ठन् प्रतिगृह्णाति तस्मादमुतः प्रधानं मनुष्या उपजीवन्ति यत्प्राङ्गासीनश्चगं सति प्रत्यन्तिष्ठन् प्रतिगृह्णाति तस्मात् प्राचीनगं प्रेतो लीयते प्रजा जायन्ते यद्वै होतात् पर्युमयते वज्रेण अभिप्रवर्तयति परां वर्तते वज्रमेव तन्निकरोति ಸವನಗಳ ಬಗ್ಗೆ ಬಂತಿಲ್ಲಿ ಯದ್ವೈ ಹೋತ ಆಧ್ವರ್ಯು ಅಪ್ಯಾಹ್ವಯತೆ ವಜ್ರಮೇನಂ ಅಭಿಪ್ರವರ್ತಯತಿ ಮುಕ್ತ ಈ ಆಹವನೀಯ ಗಾರ್ಹಸ್ಪದ್ಯ ಈ ಸಪ್ತ ಯಜ್ಞಗಳನ್ನೆಲ್ಲ ಹೇಳ್ದು ಬರ್ತಾ ಇವೆಲ್ಲ ನಡೆಸಬೇಕಾದದ್ದು ಬಹಳ ಮುಖ್ಯವಾದ ತ್ರಿಕಾಲಗಳಲ್ಲಿ ಬ್ರಾಹ್ಮಣನಿಗೆ ಏನೇನು ಇತ್ತು ನೋಡಿ ರೋಲ್ಗಳು ಒಂದೊಂದು ಕೂಡ ಇದು ನಮಗ್ ಪ್ರಧಾನವಾಗ್ಬೇಕಾಗಿತ್ತು. ಇವಾಗ ಏನು ಅಂದ್ರೆ ಎಲ್ಲ ಆಗಿ ಏನಾದ್ರು ಟೈಮ್ ಇದ್ರೆ ನಾವು ವೇದ ಕ್ಲಾಸ್ ಅಟೆಂಡ್ ಮಾಡ, ಇಲ್ಲಿದ್ರೆ ಬೇಡ ಅಂತ. ಅಗ್ನಿ ಕಾರ್ಯ ಇವುಗಳನ್ನ ನೋಡೋದು ಒಂದೊಂದು ಸವನಗಳು ಬಾಳೆ ಯಜ್ಞವಾಗಬೇಕು, ಪೂರ ಭಗವನ್ಮಯವಾಗ್ಬೇಕು, ಭಗವದ್ ಆರಾಧನೆ ಪ್ರತಿ ಒಂದೊಂದು ಕೆಲಸ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ತನಕ ಅದ್ರಲ್ಲಿ ಹೇಗೆ ನಡೆಸೋದು, ಯಾವ್ಯಾವ್ದು ಆ ಛಂದಸ್ಸು ಅನ್ನೋದು ಎಷ್ಟು ಮುಖ್ಯ, ಯಾವ್ಯಾವ ಅಕ್ಷರಗಳು ಎಷ್ಟೆಷ್ಟಿರ್ಬೇಕು. ಇನ್ನು ಈ ಕಡೆನಲ್ಲಿ ಬರ್ಬೇಕಾದ್ರೆ ನಿಂತ್ಕೊಂಡು ಸ್ವೀಕಾರ ಮಾಡೋದ್ರೆ ಏನಾಗುತ್ತೆ, ಕೂತ್ಕೊಂಡು ಮಾಡಿದ್ರೆ ಯತ್ತಿಷ್ಟನ್ ಪರಿಗಣಾತಿ ತಸ್ಮಾದ್ ಅಮೃತಃ ಪ್ರಧಾನ ಮನುಷ್ಯ ಉಪಜೀವಂತೆ. ಯತ್ ಪ್ರಾಂಗ್ ಆಸೀನಃ ಪೂರ್ವಾಭಿಮುಖವಾಗಿ ಆಸೀನಃ ಕೂತ್ಕೊಂಡು. ಈಗ ತಾಂಬೂಲ ಯಾರಿಗೋ ಕೊಡ್ತೀರಿ, ನಿಂತ್ಕೊಂಡೆ ಕೊಡಿಸ್ಬಾರ್ದು, ಅವು ಕೂತ್ಕೊಂಡು ಇದ್ ಮಾಡ್ಬೇಕು. ದಿಕ್ಕುಗಳು ಬಹಳ ಮುಖ್ಯ. ಹೌದು, ಕೂತ್ಕೊಳ್ಬೇಕಾರೆ ಅವ್ರನ್ನ ಕೂರಿಸ್ಬಿಟ್ಟು ನಿಧಾನಕ್ಕೆ ಆಮೇಲೆ ಎಲ್ಲವನ್ನು ಕೂಡ ಒಳ್ಳೆ ಮನಸ್ಸಿನಿಂದ ಇದು ಅರ್ಜೆಂಟ್ ಆಗಿ ಅದು ಏನೋ ಮಹಾನಾಡು ಜ್ಞಾಪಕ ಬಂದಿದ್ದು ನನಗೆ. ಅವ್ರು ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ತಾಂಬೂಲ ಕೊಡ್ಬೇಕು ಅವ್ರಿಗೆ. ತಾಂಬೂಲ ಏನು ಎದ್ದೋಗಿ ಅಂತ ಹೇಳ್ಬಿಡ್ಬೋದು. ಇವ್ರಿಗೂ ಚಟ, ಏನ್ ಮೈಕ್ ಸಿಕ್ಕಿದ ತಕ್ಷಣ ಏನು ಬಿಡೋಂಗೆ ಇಲ್ಲ. ಅದನ್ನ ಒಬ್ಬೊಬ್ರು 5 ನಿಮಿಷ 10 ನಿಮಿಷ ಅಂತ ಟೈಮ್ ಇಟ್ಕೊಂಡು ಒಂದ್ ದಿವಸದಲ್ಲಿ 30 ಭಾಷಣವನ್ನು ಚೆನ್ನಾಗಿ ಕವರ್ ಮಾಡ್ಬೋದು. ಇವೆಲ್ಲ ಸಭೆಯಲ್ಲಿ ಮಾಡುವ ಆಭಾಸಗಳು. ಮತ್ತೆ ಏನು ಅಂದ್ರೆ ದೊಡ್ಡದಾಗಿದೆ, ಯಾರು ನಡೆಸ್ತಾರೋ ಅದು ಅಪಚಾರಕ್ಕೊಬ್ರು ಉಂಟಾಗ್ತಾರೆ. ಪ್ರತಿ ಒಂದು ಕೂಡ ಗಮನ ಗೌರವದಿಂದ ಪ್ರೀತಿಯಿಂದ ಅವರಿಗೆ ಕೂರಿಸಿ ನಿಧಾನಕ್ಕೆ ಕೊಡುವಂತಹದ್ದು. ಅಧ್ವರ್ಯೋ ಹೋತ ಉದ್ಗೀತ ಈ ಎಲ್ಲ ಯಜ್ಞದ ಪ್ರಕ್ರಿಯೆನಲ್ಲಿ ಬರೋದು.
ಈ ಎಲ್ಲವನ್ನು ನಡೆಸೋದಕ್ಕೆ ಯೋಗ್ಯತೆ ಸಿಗ್ಲಿ ಅಂತ ಮದುವೆ ಆಗೋದು. ಇವತ್ ಯಾವ ಮಟ್ಟಕ್ಕೆ ತಂದಿಟ್ಟಿದೀವಿ? ಲೈಸೆನ್ಸ್ ಟು ಹ್ಯಾವ್ ಸೆಕ್ಸ್, ಅದು ಬಿಟ್ರೆ ಇನ್ನೇನಾದ್ರು ಇದೆಯಾ ಅದ್ರಲ್ಲಿ? ವಿವಾಹ ಅನ್ನೋದು ಎಷ್ಟು ಮುಖ್ಯವಾಗಿತ್ತು ಬ್ರಾಹ್ಮಣನಿಗೆ. ಬ್ರಾಹ್ಮಣ್ಯ ನಾವ್ ಎಷ್ಟು ಉಳಿಸ್ಕೊಂಡಿದ್ದೀವಿ ನಾವು ಬ್ರಾಹ್ಮಣರು ಹೇಳ್ಕೊಳಕ್ಕೆ? ಬರೀ ದುಡ್ಡು ದುಡ್ಡು ಅನ್ನೋದು ಒಂದ್ ಬಿಟ್ರೆ ಇನ್ನೇನಾದ್ರು ಇದೆಯಾ ಜೀವನದಲ್ಲಿ? ಬರೀ ಸಾಫ್ಟ್ವೇರ್ ಒಂದೇ ಅಲ್ಲ, ಯಾವುದೇ ವಿಧಿ ತಗೊಳ್ಳಿ, ಅಯ್ಯೋ ಕಾರ್ಯ ಆಫೀಸರ್. ಹಾಗಾದ್ರೆ ಬ್ಯಾಡ್ವಾ? ಅದಕ್ಕೆ ಬರ್ಬೇಕು, ಬಟ್ ಪ್ರಯಾರಿಟಿ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರಲ್ಲ, ಅದ್ ಬೇಕಿಲ್ಲ ಇಲ್ಲಿ. ಹೊಟ್ಟೆ ಬಾಡಿಗೆ ಬೆಟ್ಟದ ತುದಿಯಲ್ಲಿ ಹುಟ್ಟಿರೋ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀವ್ ಎಲ್ರಂತೆ ಕಾರು, ಮನೆ ಮೇಲೆ ಮನೆಗಳು, ಇಲ್ಲ ಶೇರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅಷ್ಟ್ ಮಾಡಕ್ ಆಗ್ಲಿಲ್ಲ ಅಂತ. ಪ್ರತಿ ಒಬ್ಬರದು ಅಷ್ಟೇ. ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಇಟ್ ಶೋಸ್ ದಿ ಏನೋ ಗಂಡ ಅವನ ಇದನ್ನ ಇನೇಬಿಲಿಟಿ ಟು ಮೈಂಟೈನ್. ಪುರುಷನಾಗಿ ಹುಟ್ಟಿದ್ದಕ್ಕೆ ಇವನಿಗೆ ಉದ್ಯೋಗಂ ಪುರುಷ ಲಕ್ಷಣ, ಸ್ತ್ರೀಯರಿಗೆ ಪುರುಷ ಲಕ್ಷಣ ಅಂತ ಎಲ್ಲೂ ಹೇಳಿಲ್ಲ. ಅವರು ಮನೆಯಲ್ಲಿದ್ದು ಗೃಹಿಣಿಯಾಗಿ ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ಸಂಸ್ಕಾರ ಕೊಟ್ಟು ತಾನನ್ನ ತಾನು ಪೂರ್ಣವಾಗಿ ಕುಟುಂಬಕ್ಕೆ ಒಪ್ಪಿಸಿಕೊಂಡು ಸ್ಯಾಕ್ರಿಫೈಸ್ ಮಾಡೋದು. ನೀವ್ ಹೇಗ್ ಔಟ್ಸೈಡ್ ನಲ್ಲಿ ಮಾಡಿ ನೀವೆಲ್ಲ ಪ್ರಮೋಷನ್ ತಗೊಂಡು ಮೇಂದಕ್ಕೆ ಹೈಯರ್ ಅಪ್ಸ್ ಹೋದಂತೆ ಗೃಹಿಣಿಯಾದವಳು ಎಲ್ಲರ ಮನಸ್ಸನ್ನ ಗೆದ್ದು, ಅದೇ ಅಲ್ಲಿರೋದು ಮೂರ್ಧಾನಂ ಪತ್ಯುರಾರವಹ ಪ್ರಜೆಯಾಚ ವಿರಾಟ್ ಭವ. ಗೃಹಿಣಿ ಕೆಲಸ ಮನೇನ ಹೌಸ್ ವೈಫ್. ಅಯ್ಯೋ ಏನು ಹೌಸ್ ವೈಫ್ ಕೆಲಸ ಸುಮ್ನೆನಾ? ಅವ್ರು ಮಾಡೋಷ್ಟು ಕೆಲಸ ನಮ್ ಕೈನಲ್ಲಿ ಮಾಡೋಕ್ಕಾಗತ್ತಾ? ಉತ್ತಮ ಅರ್ಧ ಅಂತ ಅವ್ರು ಕೊಟ್ಟಿದ್ದು, ಅವರು ರಕ್ಷಿಸಲ್ಪಡ್ಬೇಕಾದವರು. ಎಷ್ಟೆಲ್ಲ ಉದಾತ್ತವಾಗಿತ್ತು ನಮ್ಮ ಸಂಸ್ಕೃತಿ ಇದುಗಳಲ್ಲಿ. ಯಾರ್ಯಾರಿಗೆ ಏನೇನು ಇದನ್ನ ಹೇಳಿತ್ತು ಅದು. ಹಾಗಾದ್ರೆ ಏನು ನಾವು ಈಗಿನ ಪ್ರೆಸೆಂಟ್ ಲೈಫ್, ಈಗಿನ ಬಾಳು ಇದ್ರದಕ್ಕೆ ಅದ ಅಂತ ಎಲ್ಲ ಬರೀ ತೋರಿಕೆಗಳು, ಆಡಂಬರಗಳಾಗ್ಬಿಟ್ಟಿದೆ ಹೊರತು ನಿಜವಾಗ್ಲೂ ನಾವು ಬಾಳ್ತಾನೆ ಇಲ್ಲ. ಬ್ರಾಹ್ಮಣನಾಗಿ ಉಳಿಸ್ಕೊಂಡಿದ್ದೇನು ಇಲ್ಲಿ? ಬ್ರಹ್ಮವಾದಿನೋ ವದಂತಿ ಸತ್ವ ಅಧ್ವರ್ಯು ಸ್ಯಾತ್ ಯೋ ಯಥಾ ಸವನಂ ಪ್ರತಿಗರೇ ಛಂದಾಗಂಸಿ ಸಂಪಾದಯೇತ್. ಒಂದೊಂದನ್ನು ಕೂಡ ನಡೆಸಬೇಕಾದ್ರೆ ಈ ಹಿಂದೆನೆ ಬಹಳ ಬಂದಿತ್ತು. ಈ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅನ್ನೋದೆಲ್ಲ ಬಂದಿದ್ದಾಗಿದ್ದವಾಗ. ಬರೀ ಸಂಧ್ಯಾ ಒಂದಕ್ಕೆ ಅಷ್ಟೇ ಅಲ್ಲ, ಷಟ್ಕರ್ಮ ನಿರತಾಹ ಬ್ರಾಹ್ಮಣಾಹ, ಅಧ್ಯಯನ ಅಧ್ಯಾಪನ ಇವುಗಳು ನಡೆಸ್ಬೇಕು. ಬ್ರಾಹ್ಮಣನಿಗೆ ಪ್ರಧಾನ ಕೆಲ್ಸಗಳಿದು. ಅವನ ಹೊಟ್ಟೆ ಬಾಡಿಗೆ ಏನು ಅಂದ್ರೆ ನೀ ಕಲ್ತ್ಬಿಟ್ಟು ಕಲ್ಸು. ಆಮೇಲೆ ಈಗ ರಾಮಾನುಜರು ಶ್ರೀಭಾಷ್ಯ ಬರೆದ್ರು, ಭಾಷ್ಯಂತೂ ಪರರಂಜನಂ ಅಂತ ಒಂದು ಹಾಕ್ಬಿಟ್ರು ಹೆಸರನ್ನ. ಬೇರೆಯವರನ್ನು ರಂಜಿಸೋದಕ್ಕೆ ಬರೆದ್ರಷ್ಟೇನೆ. ಈಸ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಹಿ ಸೆಡ್ ಇನ್ ಶ್ರೀಭಾಷ್ಯ. ಅದಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡು ಎಲ್ರಿಗೂ ಅಷ್ಟಾಕ್ಷರಿ ಹೇಳ್ಬಿಟ್ರು. ಏನೆಲ್ಲ ಕಾಮೆಂಟ್ರಿಗಳು. ಅವರ 6 ಆಜ್ಞೆಗಳಲ್ಲಿ ಕೊಟ್ಟಿದ್ರಲ್ಲಿ ಮೊದಲನೇದೇ ಶ್ರೀಭಾಷ್ಯ. ಎಲ್ರೂ ಕಲೀರಿ, ಕಲಿಸಿ. ವೇದಾಂತ ದೇಶಿಗರು ಶ್ರಾವಿತ ವಿಂಶದ್ವಾರ ಶ್ರೀಭಾಷ್ಯ ಕಾಲಕ್ಷೇಪ 20 ಸಲ ಅವ್ರು ಮಾಡಿದ್ದು. ನಮಗಿಲ್ಲಿ ಅನಂತರಂಗಾಚಾರ ಮನೆಯಲ್ಲಿ 2 ಸಲಿನೋ 3 ಸಲಿನೋ 5 ಸಲಿ ಶ್ರೀಭಾಷ್ಯ ಆವೃತ್ತಿ. 1 ಸಲಿ ಶುರು ಮಾಡಿದ್ರೆ 1 ವರ್ಷ 2 ವರ್ಷ ಆಗತ್ತದು. 4 ಅಧಿಕರಣಗಳು ಒಂದೊಂದನ್ನೇ ತಗೊಂಡು ಅದರದ್ದು ಏನೇನು ಅಬ್ಜೆಕ್ಷನ್ಸ್ ಬರುತ್ತೆ ಚಾರ್ವಾಕನಿಂದ ಹಿಡಿದು ಎಲ್ಲದನ್ನು ಕ್ಲಿಯರ್ ಮಾಡಿದ್ದು. ಇದು ಒಂದು ಯಜ್ಞಗಳು ಪ್ರತಿ ಒಂದು ಕೂಡ ಆ ರೀತಿನಲ್ಲಿ ಮಾಡ್ಬೇಕಾದ್ದು. ಮಾಡಿದ್ರೆ ಫಲ ಇಲ್ವಾ? ಪ್ರತಿ ಒಂದಕ್ಕೂ ಇದೆ. ಇನ್ನೊಂದು ಇಲ್ಲಿ ಬಂದಿದ್ದು ಗಾಯತ್ರಿ ತೇಜ ಪ್ರಾತಃಸವನಂ ತೇಜ ಏವ ಪ್ರಾತಃಸವನ ಆತ್ಮಂಧತ್ತೇ. ತೇಜಸ್ಸು ಇವುಗಳೆಲ್ಲ ಉಂಟಾಗೋದು ಅಂತ. ಈ ಕೆಲವರು ಹಿಂದೆ ಯಾರೋ ಬಂದವರು ಇವರು ಯೋಗದಲ್ಲಿ ಅದು ಇದ್ರಲ್ಲಿ ಏನಾದ್ರು ಒಂದ್ ಸ್ವಲ್ಪ ಕೇಳಿದ್ರೆ ಮಾಡಿದ್ರೆ, ಅಥವಾ ಅವ್ರಿಗೆ ಏನಾದ್ರು ಶಕ್ತಿ ಯಾರಿದ್ರಲ್ಲಿ ಏನೋ ಅಂತ. ಇಲ್ಲಿ ಒಳ್ಳೆ ವೈಬ್ರೇಷನ್ ಇದೆ. ಇದ್ರು ಏನ್ ವೈಬ್ರೇಷನ್ ಏನ್ ಗೊತ್ತಾಗುತ್ತೆ? ಯಾವ್ದಾದ್ರು ನಡೀತಾ ಇದೆ ಇಲ್ಲಿ, ಯಾರನ್ನು ನೋಡಿದ್ರೆ ಒಳ್ಳೆ ವೈಬ್ರೇಷನ್ ಇದೆ ನಿಮ್ಮಿದ್ರಲ್ಲಿ ಇದು ಅಂತ. ನಾವು ನಡೆಸಿದ ಪ್ರತಿ ಒಂದೊಂದ್ರಲ್ಲೂ ಕೂಡ ಅದ್ರ ಎಫೆಕ್ಟ್ ಇರುತ್ತೆ. ಈಗೇನೋ ನಾವೇನೋ ಬಹಳ ದೊಡ್ಡ ಸಾಧನೆ ಮಾಡಿದೀವಿ ಅಂತಲ್ಲ, ಸುಮ್ನೆ ದಾರಿನಲ್ಲಿ ಹೋಗ್ತಾ ಇದ್ರೆ ನೋಡ್ಬಿಟ್ಟು ಎಲ್ರು ಹಾಗೇನೆ ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ. ಅವ್ರನ್ನ ಆ ಕೈಯನ್ನು ಎದೆ ಹತ್ರ ಮುಟ್ಕೊಂಡು ಹಿಂಗ ಅನ್ನೋದನ್ನ ನೋಡಿದಾಗ ಯಾರಿಗ ಅವ್ರು ನಮಸ್ಕಾರ ಮಾಡೋದು ಅಂತ. ನಮ್ಮಲ್ಲಿ ಒಳಗಿರೋ ಭಗವಂತನಿಗೆ ಅದು ನಾನ್ ನೋಡಿದ ತಕ್ಷಣ ನಮಸ್ಕಾರ ಮಾಡ್ಬಿಟ್ರು ಅನ್ನೋ ಇದಲ್ಲ. ಅದನ್ನ ಏನ್ ರೆಕಗ್ನೈಸಿಂಗ್ ಮಾಡಿದ್ರು ಅವರು? ಹೌ ಹಿ ಕುಡ್. ಅವನು ಸಾತ್ವಿಕನಾಗೋ ಹೊತ್ತಿಗೆನೆ ಅವನು ಅದನ್ನ ಈ ರೆಕಗ್ನೈಸ್ಡ್ ಇಟ್. ಅದಕ್ಕೆ ಸಾತ್ವಿಕನಾದ ಶೂದ್ರನ್ನು ಗೌರವಿಸುವಂತಿರುವಂತದ್ದು.
ಯಾರನ್ನು ಕೀಳಾಗಿ ಕಾಣಬೇಕು ಅಂತ ಹೇಳೇ ಇಲ್ಲ. ಸೊ ಒಂದೊಂದು ಕ್ರಿಯೆಗಳು ಆಯಾಯ ಕಾಲಗಳಲ್ಲಿ ಮಾಡುವಂತಹದ್ದು ಎಷ್ಟು ಬಹಳ ಮುಖ್ಯವಾಗತ್ತೆ. ಅದರಲ್ಲಿ ಛಂದಸ್ಸು, ಕೃಷ್ಣ ಛಂದಸ್ಸು, ಜಗತಿ ಛಂದಸ್ಸು ಒಂದೊಂದೇ ಬಂದಿದ್ದು. ಅಕ್ಷರಗಳು ಎನ್ಮೋ ಒಂದ್ ಸೊಲ್ಯೂಡ್ರದೆ ಅಂತ ಆಗೋಲ್ಲ. ಎಲ್ಲ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲಿದ್ದೀವಿ, ಏನ್ ಆಗ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡಿ. ಈಗ ಒಂದ್ಸಲಿ ಈಗೇನೋ ಒಂದು ಆಯ್ತು, ಇಪ್ಪ ವೇದ ಆಚೆಯೋ ಇದೇನ್ ಕಾಯ್ಟಿರ್ಕಣ ಚಕ್ಕರ್ ಹೊಡೆದ್ ಬಿಡೋದು. ಅದಕ್ಕೆ ಇನ್ನೊಂದ್ಸಲಿ ಕೇಳಿದ್ರೆ ಏನು ಪರ್ಫೆಕ್ಟ್ ಆಗೋಲ್ವೇ? ಗೋಯಿಂಗ್ ಟುವರ್ಡ್ಸ್ ಪರ್ಫೆಕ್ಷನ್ ಶುಡ್ ಬಿ ದಿ ಗೋಲ್ ಆಫ್ ಲೈಫ್. ನಿಮಗ್ ಬರುತ್ತದ, ಇನ್ನೊಂದ್ಸಲಿ ಕೇಳಿದ್ರೆ ಏನೋ ಹೊಸ ವಿಷಯಗಳು ತಿಳಿಬಹುದಲ್ಲ. ವೈ ಡೋಂಟ್ ಯುಟಿಲೈಸ್ ಇಟ್? ಏನು ಅಂದ್ರೆ, ಅಯ್ಯೋ ಇದಾಗಿದೆ, ನಮ್ಗೆ ಪಾಠ ಆಗ್ಬಿಟ್ಟಿದೆ. ಇದನ್ ಬಿಟ್ರೆ ಪರ್ಫೆಕ್ಟ್ ಮಾಡ್ಕೊಳ್ಳಿ ಬಾಳಿನಲ್ಲಿ, ಎಲ್ಲದ್ರಲ್ಲೂ ಕೂಡ ಅಷ್ಟೇ. ಬರೀ ವೇದ ಕಲಿಯೋದು ಒಂದೇ ಅಷ್ಟಲ್ಲ. ಇದು ಏನಾಗುತ್ತೆ ಅಂದ್ರೆ, ದಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ಆಲ್ ಯುವರ್ ಅದರ್ ಆಕ್ಟಿವಿಟೀಸ್. ನಿಮ್ಮ ಆಫೀಸಲ್ಲಿ ಮಾಡೋದ್ರಲ್ಲಿ ಪರ್ಫೆಕ್ಷನ್ ಬರುತ್ತೆ, ವೇದ ಸರಿಯಾಗಿ ಹೇಳೋದ್ರಿಂದ. ಸರಿಯಾಗಿ ಕೇಳಿಸ್ಕೊಳ್ಳುವಂತಹದ್ದು, ವ್ಯವಹಾರಗಳಲ್ಲಿ ಅವ್ರು ಏನೋ ಹೇಳಿದ್ರು ಸರಿಯಾಗಿ ಗೊತ್ತಾಗ್ಲಿಲ್ಲ, ಈ ತರದ ಮಾತುಗಳು ಬರೋಲ್ಲ. ವೇದದವರಿಂದ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಆ ಅಧ್ಯಯನದ ಇದರಲ್ಲೇ ಬರುವಂತಹದ್ದು. ಹಾಗಾಗಿ ಆದಷ್ಟು ಮಟ್ಟಿಗೆ ವೇದದಲ್ಲಿ ಹೇಳಿದಂತೆ ನಮ್ಮ ಬಾಳನ್ನ ನಾವು ನಡೆಸ್ಬೇಕು. ಅದಕ್ಕೆ ಅವರು ವೇದ ಮಾರ್ಗ ಅಂತ ಹೆಸರಿಟ್ರು. ಅದಕ್ಕೆ ಆಚರಣೆಗಳಿದೆಯಲ್ಲ, ಎಂಜಲು ಮಡಿ ಆಚಾರಗಳು, ಕೂತ್ಕೊಂಡು ನಿಂತ್ಕೊಂಡು, ಕುಕ್ಕುಟಾಸನೆ, ಆಚಮ್ಯ, ಕುಕ್ಕುಟಾಸನದಲ್ಲಿ ಕೂತ್ಕೊಳ್ಳೋದು. ಈ ಹಿಂದೆ ಎಲ್ಲ ಇಂಡಿಯನ್ ಕಮೋಡ್ಸ್ ಇತ್ತಲ್ಲ, ದಟ್ ಈಸ್ ವೆರಿ ಸೇಫ್, ಹೆಲ್ತಿ ಅಂತ ಅಂದ್ಬಿಟ್ಟು ಅವರಿಂದ ಲೇಬಲ್ ಬರ್ಬೇಕು ನಮಗೆ. ಅದಕ್ಕೇನು ಇವಾಗ ಕಮೋಡ್ ಹಾಕೊಂಡಿದ್ರು ಕೂಡ ಮುಂದ್ಗಡೆ ಒಂದು ಸ್ಟೂಲ್ ಹಾಕೊಳ್ಳಿ, ಅದ್ರ ಮೇಲೆ ಕಾಲು ಇಟ್ಕೊಂಡ್ರೆ ಏನೋ ನಿಮ್ಗೆ ಆ ಕುಕ್ಕುಟಾಸನದಲ್ಲಿ ಬರ್ಬೇಕು. ಡೆಫಿಕೇಶನ್ ಅನ್ನೋದು ತುಂಬಾ ಈಸಿ ಆಗುತ್ತೆ ಅಂತ. ನಾವು ಮೋಷನ್ ಆಗೋದಿಲ್ಲ, ಬಾಳೆಹಣ್ಣು ತಿನ್ಬೇಕು, ಕಾಫಿ ಕುಡಿದ್ರೆ ಆಗೋದಿಲ್ಲ, ಏನೇನೋ ವಿಕಲ್ಪಗಳು. ಒಂದು ಇನ್ಲೆಟ್ ಇದೆ, ಒಂದು ಔಟ್ಲೆಟ್ ಇದೆ, ಒಳಗಡೆ ಹೋಗಿದ್ದು ಏನ್ ಹೊರಗಡೆ ಬರುತ್ತೆ ಅಲ್ಲೇ ಹೋಗಕ್ಕಾಗತ್ತೆ ಅದು. ಅದಕ್ಕೇನೋ ಇಸ್ಬಗೋಲು, ಅದು ಇದು ಲ್ಯಾಕ್ಸೇಟಿವ್ಸು ಏನೇನೋ ತಗೊಂಡು ಎಷ್ಟೆಲ್ಲಾ ಒದ್ದಾಡ್ತಾರೆ. ಯಾವ್ದಕ್ ಬೇಕಿಲ್ವೋ ಅದಕ್ಕೆ. ಇದು ಸಹಜವಾಗಿ ಆಗೋದು. ಮೊದಲಿನಲ್ಲಿ ಮನಸ್ಸಿನಲ್ಲಿರೋ ಟೆನ್ಷನ್ ತೆಗಿಬೇಕು. ಆ ಕಾಫಿ ಕುಡಿದ್ರೆ ನನಗಾಗುತ್ತೆ ಮೋಷನ್ನು, ಪ್ರೆಷರ್ ಬರೋದಿಲ್ಲ, ಹುಚ್ಚತನಗಳಿದೆಲ್ಲ. ಇನ್ನು ಕುಕ್ಕುಟಾಸನದಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಇದು ಯಾರು ಕಂಪೌಂಡ್ ನಲ್ಲಿ ಕೂತ್ಕೊಳ್ತೀರಿ, ಮುಂದ್ಗಡೆ ಒಂದು ಸ್ಟೂಲ್ ಹಾಕೊಳ್ಳಿ, ಅದ್ರ ಮೇಲೆ ಕಾಲು ಇಟ್ಕೊಳ್ಳಿ. ಅದೊಂದು ಡಿಸೈನ್ ಮಾಡಿದ್ದಾರೆ ಅದೇ ತರದ್ದು. ಅವಕ್ಕೆಲ್ಲ ಬೇಡ, ಆರ್ಡಿನರಿ ಒಂದು ಸ್ಟೂಲ್ ಇಟ್ಕೊಂಡ್ರು ಸಾಕು, ಅದ್ರ ಮೇಲೆ ಕಾಲು ಇಟ್ಕೊಳ್ಳಿ. ನಮಗೆ ಈ ನಿತ್ಯ ವಿಧಿಗಳಲ್ಲಿ ಹೇಳ್ಬೇಕಾದ್ರೆ ಮೊದಲನೇದೇ ಮೂತ್ರ ಉತ್ಸರ್ಜನೆ ಅಂತಾನೆ ಫಸ್ಟ್ ಆಗೋದು. ಶರೀರದಲ್ಲಿ ಒಳಗಡೆ ಇದ್ದಷ್ಟು ತನಕ ಅಲ್ಲಿದ್ದು ಮಲ ಅಲ್ಲ, ಆ ಹೊರಗಡೆ ಬಂದ ಮೇಲೆ ಎಲ್ಲ ಆಗೋದು. ಅದಕ್ಕಾಗೇನೆ ತಲೆಗೆ ಸುತ್ತಕೊಂಡು, ಮೂಗನ್ನು ಮುಚ್ಕೊಂಡು, ಕಣ್ಣು ಮಾತ್ರ ಅಲ್ಲಿ ಕಾಣುವಂಗಿರ್ಬೇಕು. ಆ ರೀತಿನಲ್ಲಿ ಆ ಅಮೇಧ್ಯ ಅದು ನೋಡ್ಬಾರ್ದು. ಅದನ್ನ ಯದಮೇಧ್ಯ ದರ್ಶನೇ, ಅದು ಪ್ರಾಯಶ್ಚಿತ್ತ ಬೋಧಾಯನ ಇದರಲ್ಲಿ ದುಸ್ವಪ್ನೆ ಅದರಲ್ಲಿ ಇದೆ ಅದು. ಇವೆಲ್ಲ ಇರುವಂತಹದ್ದು. ಹೋಗಿ ಬಂದ ಮೇಲೆ ಕೈ ಕಾಲು ತೊಳ್ಕೊಂಡು ಬಾಯಿ ಮುಕ್ಕಳಿಸಿ, ಪ್ರತಿ ಒಂದು ಇಟ್ ಹಸ್ ಗಾಟ್. ಟಾಯ್ಲೆಟ್ಗೆ ಹೋಗ್ಬಿಟ್ಟು ಎಷ್ಟು ಜನ ಕಾಲು ತೊಳ್ಕೊಳ್ತೀರಿ, ಹಂಗೆ ಬಂದ್ಬಿಡೋದು. ಶುದ್ಧೀಕರಣ ಇವೆಲ್ಲ ತುಂಬಾ ಮುಖ್ಯ. ಇನ್ನು ಎಷ್ಟು ಮಟ್ಟಿಗಿತ್ತು ಅಂದ್ರೆ, ಈಗ ಹಿತ್ತಲ ಕಡೆನಲ್ಲಿ ದೂರಕ್ಕೆ ಇರೋದು, ಅದು ಅಲ್ಲಿಂದ ಬಂದ ಮೇಲೆ ಆ ಬಚ್ಚಲ್ ಮನೆ ಇರೋ ಚೊಂಬನ ಡೈರೆಕ್ಟ್ ಆಗಿ ಕೈನಲ್ಲಿ ಮುಟ್ತಾ ಇರ್ಲಿಲ್ಲ. ಈ ವ್ರಿಸ್ಟ್ ಅದರಿಂದ ಹಿಂಗೆ ಎತ್ಕೊಂಡು ಕೈನಲ್ಲಿ ಇದ್ ಮಾಡಿ ಎರಡು ಕೈಯನ್ನು ಮುಟ್ಕೊಳ್ಳುವಂತ ಎಲ್ಲ. ಇದು ಸುಮ್ನೆ ಏನೋ ಏನು ಕೆಲಸ ಇರ್ಲಿಲ್ಲ ಅವ್ರಿಗೆ, ಅದಕ್ಕೆ ಏನೇನೋ ಮಾಡ್ತಾ ಇದ್ರು ಅಂತ. ಇಲ್ಲಿ ಒಂದೊಂದನ್ನು ನೋಡ್ಬೇಕಾದ್ರೆ ಎಷ್ಟು ಸೂಕ್ಷ್ಮ ಇವೆಲ್ಲ ಅಂತ. ಅದೇ ಕೈನಲ್ಲಿ ಮುಟ್ಬಾರ್ದು. ಕಾಲ್ ತೊಳ್ಕೊಂಡು ಬಾಯಿ ಮುಕ್ಕಳಿಸ್ಬೇಕು. ಕಾಲ್ ತೊಳ್ದಿದ್ ನೀರ್ನಲ್ಲಿ ಬಾಯಿ ಮುಕ್ಕಳಿಸ್ಬಾರ್ದು. ಇವೆಲ್ಲ ಎಷ್ಟಿದೆ ಗೊತ್ತಾ ಆಚಮನ ಇವೆಲ್ಲ ಮಾಡ್ಬೇಕಾದ್ರೆ. ಬಾಯಿ ಮುಕ್ಕಳಿಸೋದಕ್ಕೂ ಅಷ್ಟೇ, ಅದು ಕಾಲಿಗೆ ಈಗ ವರ್ಣ ಕೊಡ್ತೀರಿ, ಋತ್ವಿಕ್ ವರ್ಣ, ಇದಮರ್ಘ್ಯಂ ಅಂತ ಅವರಿಗೆ ಕೈಗೆ. ಕಾಲಿಂದು ತೊಳೆದಿದ್ದು ಬೇರೆ, ಅದು ಬಿಟ್ಟು ಬೇರೆ ನೀರು, ಅದು ಪಿತೃಸ್ಥಾನದಲ್ಲಿ ಇದ್ರೆ ಎಳ್ಳು ಸೇರಿಸಿ, ಇವ್ರಿಗಾದ್ರೆ ಅಕ್ಕಿ ಜೊತೆನಲ್ಲಿ ಯವಮಿಶ್ರಿತ ತೀರ್ಥವನ್ನ ಇದಮರ್ಘ್ಯಂ ಕಡೆನಲ್ಲಿ. ಅರ್ಘ್ಯ ಪಾದ್ಯ ಆಚಮನೀಯ ಇವೆಲ್ಲ ವರ್ಣದಲ್ಲಿ ಮಾಡ್ಬೇಕಾದ್ರು ಇದೆಲ್ಲ. ಸೊ ಅದರಲ್ಲಿ ಕಾಲ್ ತೊಳೆದಿದ್ ನೀರಿಂದೇನೆ ಸರ್ ಅಂತ ಕೊಡಬಾರ್ದು ಕೈಗೆ. ಆ ಕಾಲ್ ತೊಳೆದಿದ್ ನೀರ್ ಬಿಟ್ಬಿಟ್ಟು ಬೇರೆ ಸ್ವಲ್ಪ ನೀರ್ ತಗೊಂಡು ಆಚಮನಿಗೆ ಎಷ್ಟು ಹೊತ್ಬೇಕು, ಅಥವಾ ಕೈ ನೀರ್ ಬಿಟ್ಕೊಡೋಕೆ. ಎವ್ರಿ ಆಕ್ಷನ್ ಸೋ ಮೈನ್ಯೂಟ್
ಅಂಡ್ ಇಟ್ ಹಸ್ ಗಾಟ್ ದಿ ಸಿಗ್ನಿಫಿಕೆನ್ಸ್. ಸೊ ಅದರಿಂದ ಈ ಮಡಿ ಆಚಾರಗಳು ಇವುಗಳನ್ನು ಸರಿಯಾಗಿ ತಿಳಿದು ಅದರ ಅರ್ಥವನ್ನ ಶ್ರದ್ಧೆಯಿಂದ ನಡೆಸಿದ್ರೆ ಯು ವಿಲ್ ಬಿ ರಿವಾರ್ಡೆಡ್. ಅದು ಬಹಳ ಮುಖ್ಯವಾದಂತ ಮಾತು, ಅದಕ್ಕಾಗಿ ಹೇಳಕ್ ಬಂದೆ. ಈ ಅನುವಾಕದಲ್ಲಿ ಅದನ್ನು ಸ್ವಲ್ಪ ದೊಡ್ಡದಿದೆ ಅನುವಾಕ, ಇದರಲ್ಲೆಲ್ಲ ಹೇಳಿದ್ದಷ್ಟೇ. ವಜ್ರಂ ಅಂತರ್ಧತ್ತೆ ತ್ರೀಣ್ಯೇತಾನಿ ಅಕ್ಷರಾಣಿ ಇಂದ್ರಿಯಂ ಮಾಧ್ಯಂದಿನಗಂ ಸವನಂ ನ ಉದ್ಗಾತೃಣಾಂ ಅಧ್ವರ್ಯು ನೈತಿ ವರ್ತಯತಿ ಅಷ್ಟೌಚ. 8 ಅನುವಾ ಇದರಲ್ಲಿ ಸೇರಿದೆ, ಪಂಚಾಶತ್ತು. ಅದನ್ನ ಹೇಳುವಂತದ್ದು ಒಂದೊಂದೊಂದಕ್ಕೆ ಬರೋದು. ಒಂದು ಯಜ್ಞವನ್ನು ನಡೆಸ್ಬೇಕಾದ್ರೆ ಇಲ್ಲಿ ಹೇಳ್ತಾ ಇರೋದು ಉಕ್ತ ಅನ್ನೋದ್ರ ಬಗ್ಗೆ ಬರ್ತಾ ಇದೆ ಪ್ರಧಾನವಾಗಿ. ಇದು ಸಾಮಾನ್ಯವಾಗಿ ನಾವಾಗರ ಪ್ರತಿದಿನ ಮಾಡ್ಬೇಕಾದ್ರೆ 4 ಜನ ಇದ್ರದ್ದು ಅಂತ ಆಗ್ಬೇಕು. ಇಲ್ಲಿ ಉಪಾಸನೆ ಮಾಡ್ತೀವಿ, ಇದ್ರದ್ದು ಪ್ರತಿದಿನ ಅಗ್ನಿಹೋತ್ರ ಏನು, ಬೆಳಗ್ಗೆ 2 ಆಹುತಿ, ಸಾಯಂಕಾಲ 2 ಆಹುತಿ, ಇಷ್ಟೇನೆ ಉಪಾಸನೆ. ಅದು ಮಾಡದೇ ಇದ್ದಿದ್ದಕ್ಕೆ ವಿಚ್ಛಿನ್ನಾಗ್ನಿ ಸಂಧಾನ, ಅಪರಾಯಶ್ಚಿತ್ತಗಳು ಇವುಗಳೆಲ್ಲ. ನೀವು ಅಗ್ನಿ ಏನಾದ್ರು ಮೇಂಟೈನ್ ಮಾಡಿದ್ರೆ ರೆಗ್ಯುಲರ್ ಆಗಿ ಏನಿಲ್ಲ, ಒಂದು ಪರಿಶೇಚನೆ ಮಾಡೋದು, ಆಮೇಲೆ ನೆನೆಸಿದ ಅಕ್ಕಿ ಪತ್ನಿಯ ಹಸ್ತಂ ಪ್ರೋಕ್ಷ, ಅವಳ ಕೈಯಿಂದ ತಗೊಂಡು ಇದು ಮಾಡೋದು. ಈ ವೈಶ್ವದೇವದಲ್ಲಿ ಪತ್ನಿ ಆದವಳು ಅನ್ನವನ್ನು ಸಿದ್ಧ ಮಾಡ್ಬೇಕು. ಈ ಹೋಮದ ಕುಂಡದಲ್ಲೇ ಆಗ್ಲಿ ಇದ್ರಲ್ಲಿ ಅವಳು ತಂದು ಕೊಡ್ಬೇಕು. ಭೂತಂ ಅಂತ ಕೊಟ್ರೆ ಸುಭೂತಂ ಅದ್ರಲ್ಲಿ ಇದೆ. ತನ್ಮಾಕ್ಷಾಯಿ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ಬಿಟ್ಟು ಆಮೇಲೆ ಅದನ್ನ ಸ್ವೀಕಾರ ಮಾಡ್ಬೇಕು. ಅದನ್ನ 2 ಭಾಗ ಮಾಡ್ಕೊಳ್ಬೇಕು. ಉತ್ತರ ದಕ್ಷಿಣ ಭಾಗಗಳು ಮಾಡ್ಕೊಂಡು ಅನ್ನದ್ದು ಉಂಡೆಗಳನ್ನ ಮಾಡ್ಕೊಂಡು ಒಂದೊಂದೇ ತಗೊಳ್ಳೋದು. ದಕ್ಷಿಣದಲ್ಲಿ ತಗೊಳ್ಳೋದೆಲ್ಲ ಪಿತೃಗಳಿಗೆ, ಮನುಷ್ಯ ಬಲಿ, ಭೂತ ಬಲಿ ಇವುಗಳಿಗೆ ಕೊಡುವಂತಹದ್ದು. ಉತ್ತರದಿಂದ ಕೊಡುವಂತದ್ದು ದೇವತೆಗಳಿಗೆ. ಎಲ್ಲ ನಕ್ಷತ್ರ, ಬ್ರಹ್ಮ, ಪ್ರತಿ ಒಂದೊಂದು ಹೆಸರುಗಳು ಬರುತ್ತೆ ಅಲ್ಲಿ. ಕಾಮಾಯ ಸ್ವಾಹ, ಅಧ್ಯ ಸ್ವಾಹ, ಅಂತರಿಕ್ಷಾಯ ಸ್ವಾಹ. ಒಬ್ಬೊಬ್ಬರಿಗೂ ಹವಿಸ್ಸನ್ನ ನೀಡುವಂತದ್ದು. ಅದರಲ್ಲಿ 2, ಒಂದು ವ್ಯಂಜನ, ಇದು ವ್ಯಜನಾಕಾರ, ಇನ್ನೊಂದು ಅರ್ಧ ಚಕ್ರಾಕಾರ ಅಂತ 2 ರೀತಿನಲ್ಲಿ ವೈಶ್ವದೇವ ಸಂಧ್ಯಾವನ್ನೇ ಮಾಡೋ ಅಷ್ಟೇ ಸಹಜವಾಗಿ ಪ್ರತಿ ಒಬ್ರು ಮಾಡ್ತಾ ಇದ್ರು. ಇವತ್ತು ವೈಶ್ವದೇವಕ್ಕೆ ಎಷ್ಟು ಕಡಿಮೆ ಆಗೋಗಿದೆ ಅಂದ್ರೆ, ಅಲ್ಲಿ ನಾನು ರಂಗಪ್ರಿಯರಲ್ಲಿ ಹೋಗಿ ಇವ್ರ ಹತ್ರ ನಾನು ಉಪದೇಶ ತಗೋಬೇಕಾದ್ರೆ ಐ ವಾಸ್ ದಿ 8th ಪರ್ಸನ್ ಅಂತ ಕೇಳಿದೆ ನಾನು ಅಲ್ಲಿ ಹೇಳ್ಬೇಕಾದ್ರೆ. 8ನೇ ಉಪದೇಶ ತಗೊಳಕ್ಕೆ ಅಷ್ಟೇ ಜನ. ಎಷ್ಟು ಜನ ಇದ್ದಾರೆ ಇಲ್ಲಿ ಸಂಧ್ಯಾವನೆ ಇದೆಲ್ಲ ಮಾಡ್ತಾ ಇದ್ರು ಕೂಡ ವೈಶ್ವದೇವ ಶುರು ಮಾಡಿದವರು ಇರ್ತಾನೆ ಈ ರೀತಿನಲ್ಲಿ. ಸೊ ಅದರಿಂದ ವೈದಿಕ ಕ್ರಿಯೆಗಳಿಗೆ, ವೇದ ಕಲಿಯೋದಕ್ಕೆ ಇವುಗಳಲ್ಲಿ ಆಸಕ್ತಿ ತಗೊಂಡು ಮಾಡಿ. ಈಗ ಈ ಭಗವದ್ ಆರಾಧನೆ ಇದ್ ಮಾಡ್ತಾ ಇದೆ, ಯಾರ್ಯಾರು ಬರ್ತಿರೋ ಅದ್ರಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ನಿಮ್ಮ ಹೆಸರುಗಳಿಂದಲೇ. ಯಾಕಂದ್ರೆ ಅದಕ್ಕೆ ಒಂದ್ ಸಪರೇಟ್ ಗ್ರೂಪ್ ಮಾಡಿ ಆ ಮೆಸೇಜು ಇದನ್ನೆಲ್ಲ ಕಳ್ಸಿ ಮಾಡ್ತಾರೆ. ಇನ್ನು ನಂಗೆ ಮುಖ್ಯಮ ಈ ಮರ್ದಪುರ್ನಾಂದಕ್ಕೆ ಇದೆಲ್ಲ ಶೋಡಿತ್ ಬಂದೆ. ಇಂದು ಎಷ್ಟ್ ಚಂದ ಸಾಮೃಷ ಬೈಕರ್ದೆ ಅದೊಂದು ಇದಾಕ್ಬಿಟ್ಟು ಎಲ್ರಿಗೂ ಆ ಕಾಪಿ ಎಲ್ಲ ಅವ್ರು ಇಟ್ಕೊಳ್ಳಿ ರೆಡಿಯಾಗಿ, ಯಾರು ಬರ್ತಾರೋ ಅವ್ರು. ಅದಕ್ಕಾಗಿ ಇದನ್ನ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ಮಾಡೋಣ. ಯಾರು ಬರ್ತಿರೋ ಅಟೆಂಡ್ ಮಾಡಿ. ಆಮೇಲೆ ಈ ವಿಷ್ಣು ಸಹಸ್ರನಾಮ ಹೋಮ, ಭೀಷ್ಮ ಏಕಾದಶಿ ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಭೀಷ್ಮ ಧರ್ಮರಾಜನಿಗೆ ಹೇಳಿದ್ದು. ಅದಕ್ಕಾಗಿ ಸಾಮೂಹಿಕ ಪಾರಾಯಣ 8:30 ಜೊತೆಗೆ ಹೋಮ ಶುರುವಾಗತ್ತೆ. ಯಾರ್ಯಾರು ಅಟೆಂಡ್ ಮಾಡ್ತಿರೋ ಒಂಚೂರು ಕನ್ಫರ್ಮೇಶನ್ ನಮ್ಗೆ ಹೇಳಿ. ಸುಮ್ನೆ ಹಂಗೆ ಬರಬಾರ್ದು ಅಂತಲ್ಲ, ಕೊಟ್ರೆ ನಮಗೊಂದ್ ಸ್ವಲ್ಪ ಸಿದ್ಧತೆಗಳು ಇದ್ರದ್ದು ಸರಿಯಾಗುತ್ತೆ. ಅದರಿಂದ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಅಂದ್ರೆ ಒಂದು ವಾಟ್ಸಪ್ ನಲ್ಲಿ ಎಸ್ ಐ ಆಮ್ ಅಟೆಂಡಿಂಗ್ ಅಂತ ಒಂದು ಮೆಸೇಜ್ ಕೊಟ್ಟು ಸರ್. ಇನ್ನು ಈ ತರದ್ ಯಾವ್ದಾದ್ರು ಒಂದು ಅಕೇಶನ್ ಅಲ್ಲಿ ಯಾರ್ಯಾರು ಆನ್ಲೈನ್ ನಲ್ಲೇ ಇದ್ದೀರೋ, ಈಗ ಅಮೆರಿಕಾದಲ್ಲೋ ಅಲ್ಲಿ ಇದ್ದೀರೋ ನನಗೆ ಬಯಸೋದಿಲ್ಲ ನಾನು, ಅಥವಾ ಅವ್ರು ಬಂದಾಗ ಇಲ್ಲಾದ್ರೂ ಅವ್ರು ಅಟೆಂಡ್ ಮಾಡಿದ್ರೆ ನೇರವಾಗಿ ಒಂದೊಂದ್ಸಲಿ ಬರ್ಬೇಕು. ವರ್ಷದಲ್ಲಿ ಒಂದಷ್ಟು ಸಲ ಅಕೇಶನ್ ಸಿಕ್ಕಿದಾಗ ಯು ಶುಡ್ ಪರ್ಸನಲಿ ಅಟೆಂಡ್. ಅದು ಬಹಳ ಶ್ರೇಯಸ್ಕರ ಫಾರ್ ಯು ಪೀಪಲ್. ಎಲ್ಲ ಬರೀ ಎಲ್ಲ ಆನ್ಲೈನ್ ಅಲ್ಲೇ ಎಲ್ಲ ಮುಗಿಸ್ಬೋಣ ಅಂತ. ಮುಖ್ಯವಾಗಿ ಇದೆಲ್ಲ ಬಹಳ ಹಿಂದೆ ಬಹಳ ಸಲ ಇತ್ತು. ನೇರವಾಗಿ ಉಪನ್ಯಾಸಗಳೇ ಆಗ್ಲಿ, ಕಾಲಕ್ಷೇಪಗಳಾಗ್ಲಿ ನೇರವಾಗಿ ಕೇಳೋದು ಬಹಳ ಶ್ರೇಷ್ಠ. ಗೊತ್ತಾಯ್ತಾ? ಎಲ್ಲಿ ಎದುರುಗಡೆ ಇದ್ದಾಗಲೇ ನಿಮ್ಗೆ ಕಾನ್ಸಂಟ್ರೇಷನ್ ಕಷ್ಟ. ಅಂತದ್ರಲ್ಲಿ ಬರೀ ಆನ್ಲೈನ್ ಅಲ್ಲಿ ಬರೋದು ಏನು ಉಪಯೋಗ ಆಗೋಲ್ಲ. ಏನು ಇಲ್ಲ ಅನ್ನೋದಕ್ಕೆ ಅದು ಸಮಾಧಾನವೇ ಹೊರತು ಆಪತ್ ಧರ್ಮ ನೇರವಾಗಿ ಆಗೋಲ್ಲ. ಅದರಿಂದ ಈ ಕ್ಲಾಸ್ಗಳಲ್ಲಿ ಕೂಡ ಅಟೆಂಡ್ ಮಾಡೋದು, ನೇರವಾಗಿ ಬರುವಂತಹದ್ದು ಬಹಳ ಶ್ರೇಷ್ಠವಾದ. ಅಥವಾ ಯಾವ್ದಾದ್ರು ಒಂದು ಅಕೇಶನ್ಗಳು ನೇರವಾಗಿ ಬಂದು ಮಾಡಿದ್ರೆ ಅದು ನಿಮ್ಮಗಳಿಗೆ ತುಂಬಾ ಉಪಯುಕ್ತ. ಆಮೇಲೆ ಆದಷ್ಟು ವೇದವನ್ನ ತಪ್ಪಿಸ್ಕೋಬೇಡಿ. 1 ಕ್ಲಾಸ್ ಆಯ್ತು, 2 ಕ್ಲಾಸ್ ಆಯ್ತು, ಸಾಕು ನಂಗೆ ಬಂತು ಅನ್ನೋದನ್ನ ಬಿಟ್ಬಿಡಿ. ಯಾಕೆಂದ್ರೆ ಈ ಪಾಠವನ್ನ ಮತ್ತೆ ಇನ್ನೊಂದ್ಸಲಿ ನಾವು ಕೂತ್ಕೊಂಡು ಹೇಳೋಲ್ಲ. ಈಗ ಸದ್ಯಕ್ಕಂತೂ ಇಲ್ಲ.
ಎಷ್ಟು ವರ್ಷ. ಈಗ ಬೇರೆ ಎಲ್ಲ ನನ್ನ ಎಕ್ಸಾಂಪಲ್ ತಗೊಳ್ಳಿ. ನಾನು ಗುರುಗಳ ಹತ್ರ ಇದು ಕಲ್ಸಿದ್ದು 1994 ನಲ್ಲಿ ನನಗಾಗಿದ್ದು ಪಾಠ. ಅದಾದ್ಮೇಲೆ ಎಷ್ಟು ಸಲ ಕೂತ್ಕೊಂಡು ಹೇಳಿದ್ದೀನಿ ನಾನು. ಖಂಡಿತ ಹೇಳ್ತಾ ಇದ್ದೀನಿ, ಐ ಹ್ಯಾವ್ ನಾಟ್ ರಿಪೀಟೆಡ್. ಎಲ್ಲೋ ಏನೋ ಪೂರ್ಣ ಆಮೂಲಾಗ್ರವಾಗಿ ಪೂರ ಎಂಟೈರ್ ಯಜುರ್ವೇದ ಪಾರಾಯಣ ಅಂತ ಅಲ್ಲಿ ಇಲ್ಲಿ ಒಂದೆರಡು ಸಲ ಏನೋ ಆಯ್ತು. ಆ ಸಂದರ್ಭದ ಬಿಟ್ರೆ ವಿ ಹ್ಯಾವ್ ನೆವರ್ ಗಾನ್ ಟು ದಿಸ್ ಅಗೇನ್. ಯಾವ ಡೇಟ್ ಅಂತ ಅಂದ್ಬಿಟ್ಟು ಹಾಕೊಂಡಿರ್ತೀನಿ ಅಲ್ಲಿ, ಅವಾಗ ಆಗಿದ್ದಷ್ಟೇ. ಹಾಗೆ ಜೀವನದಲ್ಲೇನೆ ಒಂದ್ಸಲಿ ಕಲಿಯುವಂತ ಆ 15 ದಿವಸ ಒಂದು ಆಪರ್ಚುನಿಟಿ. ಅದಕ್ಕಾಗಿ ಡಿಸೈಡ್ ಮಾಡಿ ಕೂತಿದ್ದೀರಿ 6ರಿಂದ 7:30. ಯಾಕೆ ಮಿಸ್ ಮಾಡ್ಕೊಳ್ತೀರಿ? ಸೊ ಅದರಿಂದ ಟೇಕ್ ಎ ಬಿಟ್ ಸೀರಿಯಸ್ಲಿ. ಎಲ್ರು ಬರ್ತಾ ಇದ್ದೀರಿ, ಕಲಿತಾ ಇದ್ದೀರಿ, ಆದಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳೋಣ ಎಷ್ಟೆಷ್ಟು ಸಾಧ್ಯವೋ ಅಷ್ಟು. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವಾಗಿ. ಈಗ ಒಂದು ಇದನ್ನ ಮಾಡ್ಬೇಕಾದ್ರೆ ನಡೀತಾ ಹೆಜ್ಜೆ, ಅದು ಇಂಗ್ಲಿಷ್ ನಲ್ಲೂ ಕೂಡ ಒಂದು ಗಾದೆ ಇದೆ. ಈ ಆಮೆ ನಿಧಾನ ಗೆಜ್ಜೆ ಇಟ್ಕೊಂಡೆ ಅದು ರೀಚ್ ಆಯ್ತು. ಈ ಮೂಲ ನಾನು ಅದಕ್ಕಿಂತ ಫಾಸ್ಟ್ ಆಗಿ ಹೋಗ್ಬೋದು ಅಂತ ಆ ಮಲಗುಂಡೆ ಇತ್ತು. ಆ ತರ ಕಲ್ತ್ರ ಆಯ್ತು ಅಂತ ನಾವು ಮೊಲದ ತರ ಆಗ್ಬಾರ್ದು. ರೇಸ್ ಕೇಳಿದಿರಲ್ಲ ಆಮೆ ಮೊಲದ್ದು, ಆ ತರ ಆಗ್ಬಾರ್ದು. ಸ್ವಲ್ಪವಾಗಿನೇ. ಅದು ಸುಭಾಷಿತ. ಗಚ್ಚನ್ ಪಿಪೀಲಿಗಹ, ಇರುವೆಗಳು ತಲುಪ್ಬಿಡುತ್ತವೆ. ಏನೆಲ್ಲ ಸಾಧಿಸೋದು? ಅಯ್ಯೋ ಈ ಇರುವೆ ಅಷ್ಟು ದೂರ ಬರೋಕ್ಕಾಗತ್ತ ಅಂತ. ಖಂಡಿತ ಅದು ರೀಚ್ ಆಗುತ್ತೆ. ಸುಭಾಷಿತಗಳಲ್ಲಿ ವೈನತೆಯನ್ನು ಬರೋಲ್ಲ, ಅವನ ಹೋದ್ರಾಯ್ತು ಅಂತ. ನಾವ್ ಈ ಆಟಿಟ್ಯೂಡ್ ಇದೆಯಲ್ಲ ಅದನ್ನ ಬಿಡ್ಬೇಕು. ವೈನತೆಯ ಮಹಾನು ಗೊತ್ತೈತೆ. ಈಗ ಮನೆ ಅಂತ ಅನ್ಕೊಂಡಿದ್ದು ಆ ಸುಭಾಷಿತದಲ್ಲಿ ಹೇಳ್ಬೋದು, ಅವನು ವೇದಾತ್ಮ ವೇಗೇಶ್ವರ. ಅದೈತೆ. ಅದರಿಂದ ಹೇಳಿ. ಪ್ರವರ್ತಯ ಪ್ರಾತಃಸಮನಂ ಗಾಯತ್ರ್ಯೈವ ವಜ್ರಮಂತರ್ಹಸ್ತಂ ವಾಜೀತ್ಯಾಹ ಮಾರ್ಯಂದಿನಕಂ ಸವನಂ ಪ್ರತಿಯೇಯ ಚತ್ವಾರ್ಯೇತಾನ್ಯಕ್ಷರಾಣಿ ಚತುಷ್ಪದಾ ತ್ರೈಷ್ಟೋಪಂ ಮಾಧ್ಯಂದಿನಕಂ ಸವನಂ ತ್ರಿಷ್ಟೋಪೈವ ಮಾಧ್ಯಂದಿಕೆ ಸವನೆ ವಜ್ರಮಂತರ್ಹಸ್ತಂ ವಾಚೀಂದ್ರಾಯೇ ತೃತೀಯ ಸವನಂ ಪ್ರತಿಕೇಯ ಸಪ್ತೈತಾನ್ಯಕ್ಷರಾಣಿ ಸಪ್ತಪದಾ ಷಟ್ಪರೀಕ್ಷಾ ಪರೋ ವಜ್ರೇಣೈವ ತೃತೀಯ ಸವನೆ ವಜ್ರಮಂತರ್ಹಸ್ತೆ ಬ್ರಹ್ಮವಾದಿನೋ ವದಂತಿ ಸತ್ವಾರ್ಯುಸ್ಯಾದ್ಯೋ ಯಥಾ ಸವನಂ ಪ್ರತಿಕರೇ ಚಂದನಂಸಿ ಸಂಪಾದಯೇ ತೇಜಃ ಪ್ರಾತಃ ಸವನ ಆನಂದೀಯಂ ಪಾಠ್ಯಂದಿನೆ ಸವನೆ ಪಶುಗಸ್ತೃತೀಯ ಸವನಯುಕ್ತ ಶಬ್ದಯೇತ್ಯಾಹ ಪ್ರಾತಃ ಸವನಂ ಪ್ರತಿಕೀರ್ಯೇತಾನ್ಯಕ್ಷರಾಣಿ ವಿಪದಾ ಗಾಯತ್ರಿ ಗಾಯತ್ರಂ ಪ್ರಾತಃ ಸಮನ ಏವ ಪ್ರತಿಕರೇ ಛಂದಾರಂಸಿ ಸಂಪಾದಯತ್ಯೋ ತೇಜೋ ವೈ ಗಾಯತ್ರಿ ತೇಜ ಪ್ರಾತಃ ಸಮನಂ ತೇಜಯೇವ ಪ್ರಾತಃ ಸಮನ ಮಂದಸ್ತಮುಖಂ ವಾಚೀತ್ಯಾಹ ಮಾಧ್ಯಂದಿನಕಂ ಸವನಂ ಪ್ರತಿಕೀರ್ಯ ಚತ್ವಾರ್ಯೇತಾನ್ಯಕ್ಷರಾಣಿ ಚತುಷ್ಪದಾ ತ್ರೈಷ್ಟೋಪಂ ಮಾಧ್ಯಂದಿನಕಂ
सवनं माध्यन्ति न एव सवने प्रतिहरे छन्दांसि सम्पादयत्यनुन्द्रियं वै दृष्टुरिन्द्रियं माध्यन्ति नगं सवनम् इन्द्रियमेव माध्यन्ति सवन आत्मन्मुक्तम् वाचीन्द्रायेभ्यः तृतीयसवनं प्रतीय सप्तैर्यक्षराणि सप्तपदा षट्पदीशापरा अशपो यागतं प्रतीयसवनं तृतीयसवनमेव प्रतिहरे छन्दांसि सम्पादयत्यनुपो वै चलति पशवस्तृतीयसवनं पशूरेव तृतीयसवनम् आस्पन्दते यद्वै होतात् पर्युणव्याह्वयद आद्यमस्मिन् दधाति तदन्नावहनीत पुरास्य संवत्सरात् आवे वीरंचोगम साक्षा ಶಕಾರ ಅದು ಆವೆ ವೀರನ್ ಶಕಾರ ಎರಡು ಸೇರಿದಾಗ ಅದು ಅನುನಾಸಿಕ ಬರುವಂತದ್ದು ಆವೆ ವೀರಂಚೋಗಂ ಸಾ ಮೋದ ಏದಿ ಪ್ರತ್ಯಾಹ್ವಯತೆ ತೇನೈವ ತದವಹತೆ ಯಥಾ ವಾ ಆಯತಃ ಪ್ರತೀಕ್ಷತ ಏವಮತ್ಪರ್ಯ प्रतिहरं प्रतीक्षते यदपि प्रतिगृह्णीयात् यथा यतया संरक्षयेत् तद्यधर्धर्चात् आद्रगेव तत् प्रवाहुक्वा उत्कीजा एवोद्गान्नृणाम् प्रणव उक्तशगंसिनाम् प्रतिकरोत्पर्योणाम् यदेवम् विद्वान् प्रतिगृह्णात्यन्नादयेव भवत्यास्य प्रजायन्त्रम् वाचीजायतम् इयं वै मुद्रा सावत्पर्युर्यदासीन शगं सत्यस्यास्य ಯದಾಸೀನ ಶಗಂ ಸೀನಃ ಶಗಂ ಶಾವತ್ ಬರುತ್ತೆ ಸಂಧಿ ಆದಾಗ पर्युर्यदासीन सत्यस्य एव तद्धोता नैयमस्तैव इयमतो इमामेव तेन यजमानो यद्तिष्ठन् प्रतिगृह्णात्यमुष्या एव तदपर्युर्वैः तिष्ठति अमोमेव तेन यजमानो यदंसीनशगं सति तस्मादिदं प्रधानम् एव उपजीवन्ति यत्तिष्ठन् प्रतिगृह्णाति तस्मादमुतः प्रधानं मनुष्या उपजीवन्ति यत्राङ्गासीनशगं सति प्रत्यङ्गिष्ठन् प्रतिगृह्णाति तस्मात् काचीनगं प्रेमोदीयते प्रतीचीति प्रजा जायन्ते यद्वै होतात् पर्युणव्याह्वयते वज्रमेण प्रवर्तयति पराङ्गा वर्तते सवने वज्रमन्तर्धत्ते त्रीण्येतान्यक्षराणीन्द्रियं माध्यन्ति नगं सवनं
ನೋದ್ಗಾತೃಣಮಧ್ವರ್ಯುರ್ನೈತಿ ವರ್ತಯತ್ಯಷ್ಟೌ ಚ ಸವನಂ ವರ್ಯುರ್ನೈತಿ ವರ್ತಯತ್ಯಷ್ಟೌ ಚ ಸವನೇ ವಜ್ರಮಂತರ್ಹತೆ ತ್ರೀಣ್ಯೇತಾನ್ಯಕ್ಷರಾಣೀಂದ್ರಿಯಂ ಮಾಧ್ಯಂದಿನಗಂ ಸವನಂ ವರ್ಯುರ್ನೈತಿ ವರ್ತಯತ್ಯಷ್ಟೌ ಚ ಉಪಯಾಮಗೃಹೀತೋऽसि ವಾಕ್ಷಸದसि ವಾಕ್ತಾಭ್ಯಾಂ ತ್ವಾ ಕ್ರತುಪಾಭ್ಯಾಮಸ್ಯ ಯಜ್ಞಸ್ಯ ಧ್ರುವಸ್ಯಾಧ್ಯಕ್ಷಾಭ್ಯಾಂ ಎಲ್ಲ ಕಡೆ ಕ್ಷ ಮಹಾಪ್ರಾಣ ಹಾಕಿದ್ದಾರೆ. ಅಧ್ಯಕ್ಷ ಅದು ಅಲ್ಪ ಪ್ರಾಣದಲ್ಲಿ ಬರ್ಬೇಕು. ಕಾವ್ಯಾವತ್ತು ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮ್ಯುಪಯಾಮಗೃಹೀತೋऽसि ಋತಸದಸಿ ಪದ ಬಿಡಿಸಿದ್ರೆ ಉಪಯಾಮಗೃಹೀತೋऽಸೃತಸದಸಿ ಚಕ್ಷುಷ್ಪಾಭ್ಯಾಂ ತ್ವಾಂ ಕ್ರತುಪಾಭ್ಯಾಮಸ್ಯ ಯಜ್ಞಸ್ಯ ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮಿ ಉಪಯಾಮಿ ಗೃಹ್ಣಾಮ್ಯುಪಯಾಮಗೃಹೀತೋऽसि ಶ್ರುತಸದಸಿ ಶ್ರೋತ್ರಪಾಭ್ಯಾಂ ತ್ವಾಂ ಕ್ರತುಪಾಭ್ಯಾಂ ಅಸ್ಯ ಯಜ್ಞಸ್ಯ ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮಿ ದೇವೇಭ್ಯಸ್ತ್ವಾ ವಿಶ್ವದೇವೇಭ್ಯಸ್ತ್ವಾ ವಿಶ್ವೇಭ್ಯಸ್ತ್ವಾ ದೇವೇಭ್ಯೋ ವಿಷ್ಣುವುರುಕ್ರಮೈಷೆ ವಿಷ್ಣುವುರುಕ್ರಮೈಷತೆ ಉರುಕ್ರಮ ಏಷತೆ ವಿಷ್ಣುವುರುಕ್ರಮೈಷತೆ ಸೋಮಸ್ತಗಂ ರಕ್ಷಸ್ವ ತಂತೆ ಅವಖ್ಯನ್ ದುಶ್ಚಕ್ಷಾಮಾವಖ್ಯನ್ ಮಯಿ ವಸುಃ ಪುರೋ ವಸುರ್ವಾಕ್ಪಾ ವಾಚಂ ಮೇ ಪಾಹಿ ಮಯಿ ವಸುರ್ವಿದದ್ವಸುಶ್ಚಕ್ಷುಷ್ಪಾಶ್ಚಕ್ಷುರ್ಮೇ ಪಾಹಿ ಮಯಿ ವಸುಃ ಸಂಯಧ್ವ ಸುಶ್ರೋತಪಾಶ್ರೋತ್ರಂ ಮೇ ಪಾಹಿ ಭೂರಸಿ ಶ್ರೇಷ್ಠೋ ರಶ್ಮೀನಾಂ ಪ್ರಾಣಪಾಣಂ ಮೇ ಪಾಹಿ ಧೂರಸಿ ಶ್ರೇಷ್ಠೋ ರಶ್ಮೀನಾಮಪಾನಪಾನಂ ಮೇ ಪಾಹಿ ಯೋ ನ ಇಂದ್ರವಾಯು ಮಿತ್ರಾವರುಣಾವಶ್ವಿನಾವಭಿದಾಸತಿ ಭ್ರಾತೃವ್ಯ ಉತ್ಪಿಪೀತೆ ಶುಭಸ್ಪತಿ ಇದಮಹಂ ತಮಧರಂ ಪಾದಯಾಮಿ ಯಥೇಂದ್ರಾಹಮುತ್ತಮಶ್ಚೇತಯಾನಿ. ಇದ್ರಲ್ಲಿ ದೂರಸಿ ಅಂತ ಕರೆಕ್ಷನ್ ಹಾಕ್ದಂಗಿದೆಯಲ್ಲ, ಪ್ರಾಣಮ್ಮೆ ಪಾಹಿ ದೂರಸಿ ಶ್ರೇಷ್ಠ. ಒಂದ್ ನಿಮಿಷ, ಏನೋ ದೂರಸಿ ಅಂತ ಒಂದು ಕರೆಕ್ಷನ್ ಹಾಕ್ದಂಗಿದೆ. ಪ್ರಾಣಮ್ಮೆ ಪಾಹಿ ದೂರಸಿ ಶ್ರೇಷ್ಠೋ ರಶ್ಮಿನ ಅದೊಂದು ಬರ್ತಾವ. ಇದು ಕೆಳಗಿಂದ ಮೂರನೇ ಲೈನ್ ಏನಿದೆ ಅಲ್ಲಿ? ದೂರಸಿ ಅಂತ ಕರೆಕ್ಷನ್ ಹಾಕೊಂಡಿದ್ದೇನೆ, ಅದಕ್ಕೆ ದೂರಸಿ ಅಂತ ಹೇಳಿ. ಮೊದಲಿಂದ ಭೂರಸಿ, ನೆಕ್ಸ್ಟ್ ದೂರಸಿ. ಈಗ ಸುಶ್ರೋತ ಪಾಹ ಶ್ರೋತ್ರಂ ವಿಸರ್ಗ ಇರೋದ್ರಿಂದ ಸಾಕ್ಷಾವತ್ವ. ಶುಶ್ರೋತ್ರ ಶ್ರೋತ್ರಂ ಮೇ ಪಾಹಿ ಭೂರಸಿ ಭಕರಲ್ಲಿ ಭೂರಸಿ ಶ್ರೇಷ್ಠೋ ರಶ್ಮೀನಾಂ ಪ್ರಾಣಂ ಮೇ ಪಾಹಿ ಧೂರಸಿ ಶ್ರೇಷ್ಠೋ ರಶ್ಮೀನಾಂ. ಮೊದಲನೇದು ಬಕಾರ, ಎರಡನೇದು ಧಕಾರ. ಸರಿಯಾಗಿದ್ಯಾ? ಸರಿ ಇದೆ, ಸರಿ ಇದೆ. ಎರಡು ಬೋಯ್ತಾ? ಅದು ಕರೆಕ್ಷನ್ ಹಾಕೊಳ್ಳಿ, ಒಳ್ಳೇದಾಯ್ತು ಅವ್ರು ಹೇಳಿದ್ದು. ಈ ಫಸ್ಟ್ ಇದ್ರಲ್ಲಿ ಎಡಿಷನ್ ಅಲ್ಲಿ ಏನ್ ಮಿಸ್ಟೇಕ್ ಇಲ್ಲ. ಸೆಕೆಂಡ್ ಎಡಿಷನ್ ಅಲ್ಲಿ ಅದು ದೂರಸಿ ಅಂತ ಅವಾಗ ನೀವು ಹಾಕ್ಸಿದ್ರಿ. 2010 ನಲ್ಲಿ ಇದು ಆಗಿತ್ತು. ಇವಾಗ ಹೇಳಿ, ಎಲ್ಲ ಹೇಳ್ತಾ ಇದ್ರೆ? ಹೌದು,
ಸ್ವಲ್ಪ ಒಂದ್ ನಿಮಿಷ. ಗೃಹಾಮುಪ ಅಲ್ಲ, ಗೃಹಾಮ್ಯುಪ. ಗೃಹಾಮಿ ಅದು ಯಾವತ್ ಕೇಳಿಸ್ಬೇಕು ಹೇಳ್ಬೇಕಾದ್ರೆ. ಹಾ, सोमस्तगं रक्षस्वरं मे ಒಂದ್ ನಿಮಿಷ ಒಂಚೂರು ಹಿಂದಕ್ಕೆ ಹೋಗೋಣ. ಯಜ್ಞಸ್ಯ ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮಿ ಉಪಯಾಮ ಗೃಹೀತೋಸಿ ಶ್ರುತ ಸದಸಿ ಶ್ರೋತ್ರಪಾಭ್ಯಾಂ ತ್ವಾ ಕ್ರತುಪಾಭ್ಯಾಂ ಅಸ್ಯ ಯಜ್ಞಸ್ಯ ಧ್ರುವ. ಮುಂದಕ್ಕೇನಿದೆ? ಯಾಕೆ ಹೇಳ್ತಾ ಇದ್ದೆ? ಫಸ್ಟ್ ಎಡಿಷನ್ ಅಲ್ಲಿ ಧ್ರುವ ಸಾಧ್ಯಕ್ಷ ಆಗಿದೆ, ಸಾಕ್ ಸಾವತ್ತಿಲ್ಲ, ಅಲ್ಲಿ ಯಾವತ್ ಬರ್ಬೇಕು. ಧ್ರುವಸ್ಯ ಅಧ್ಯಕ್ಷ ಮೇಲೆ ಇತ್ತಲ್ಲ, ಅದೇನೆ ಇಲ್ಲಿ ಸಾವತ್ ಬಲ್ಲ, ಯಾವತ್ ಕರೆಕ್ಟ್ ಮಾಡ್ಕೊಳ್ಳಿ ಇದ್ರೆ. ಹಾ, ಹೇಳಿ ಮುಂದಕ್ಕೆ. ಧ್ರುವಸ್ಯಾಧ್ಯಕ್ಷಾಭ್ಯಾಂ ಗೃಹ್ಣಾಮಿ ದೇವೇಭ್ಯಸ್ತ್ವಾ विश्वदेवेभ्यस्त्वा विश्वेभ्यस्त्वा देवेभ्यो विष्णुर्ब्रह्मैषते सोमस्तगं रक्षस्वरं मे चक्षुषामावक्ष्यन्मये वसुः पुरो वसुर्वाक्पावाचं मे पाहि मयि वसुर्विहद्वसुश्चक्षुष्वाश्चक्षुः मे पाहि मयि वसुः संयद्वसुश्रोत्रपाश्रोत्रं मे पाहि भूरसि श्रेष्ठो रश्मीनां प्राणं मे पाहि भूरसि श्रेष्ठो रश्मीनां अपानं मे पाहि यो न इन्द्रवायो मित्रावरुण वश्विनाम विलासति रातृभ्य पुत्रीरे शुभस्पति इदमहं बाधरं पादयामि यथेन्द्रानुत्तमश्चेतयानि रक्षस्व भ्रातृव्यस्त्रयोदश च रक्षस्व भ्रातृव्यस्त्रयोदश रक्षस्व भ्रातृव्यस्त्रयोदश प्रसो अग्ने तवोतिभिः प्रसो अग्ने तवोतिभिः प्रतो अग्ने तवोतिभिः. ಇಲ್ಲಿ ನಾಳೆ ಗುಂಡೆ, ನಾಳೆ ಕ್ಲಾಸ್ ಇದೆ. ವಿಲ್ ಕಂಟಿನ್ಯೂ ನಾಳೆ. ಇನ್ನೇನ್ ಬಿಟ್ಟು ರಕ್ಷಣೆ ಟೂರೇ ಎಪ್ಪದು போயிட்டு வந்தீங்க நான் திருப்பதிக்கு ரீசெண்டா. ಸೀನಿಯರ್ಸ್ ಎಕ್ಸಾಮ್ ಸರಿ. यद्वै होतात् भर्युः यद्वै होतात् भर्युः यथेन्द्राहमुत्तमश्चेतयानि. ಲಾಸ್ಟ್ ಲೈನ್ ಪ್ರಸವಾಗ್ನೆ ಮುಂತಾದೆ ಅಂದ ಲಾಸ್ಟ್ ಎಂಡೆ ಮುನ್ನುಡಿ ಪಿನ್ನುಡಿಕಿ ಆ ಕಡೆದು ಹನುಮಾಕದ್ ಲಾಸ್ಟ್ ಲೈನು
ಯಥೇಂದ್ರಾಹ ಹಂಗೆ ಇಲ್ಯಾ? ಯಥೇಂದ್ರಾಹ ಉತ್ತಮಶ್ಚೇತಯಾನಿ ಯಥೇಂದ್ರಾಹಮುತ್ತಮಶ್ಚೇತಯಾನಿ ರಸೋ ಅಗ್ನೇ ತವೋತಿಭಿಃ ಪ್ರಸೋ ಅಗ್ನೇ ತವೋತಿಭಿಃ ಪ್ರಸೋ ಅಗ್ನೇ ತವೋತಿಭಿಃ. ಇದು ಆರಣ್ಯಕ, ಯಜುರಾರಣ್ಯಕ ದ್ವಿತೀಯ ಪ್ರಶ್ನೆ. ಗ್ರಾಮೇ ಮನಸ್ಸಾಯ್ತು, ಇದಾಯ್ತು. ಈಗ 14ನೇ ಬ್ರಹ್ಮಯಜ್ಞ ವಿಧಾನ. ತಸ್ಯ ವಾ ಏತಸ್ಯ, ಅದೇ ತಾನೆ? ಮೇಘೋ ವಿದ್ಯುತ್. ತಸ್ಯ ವಾ ಏತಸ್ಯ ಯಜ್ಞಸ್ಯ ಮೇಘೋ ಹವಿರ್ಧಾನಂ ವಿದ್ಯುದ್ ಅಗ್ನಿರ್ವರ್ಷಗಂ ಹವಿಸ್ತನಯತ್ನುರ್ವಷಟ್ಕಾರೋ ಯದವಸ್ಫೂರ್ಜತಿ ಸೋನುವಷಟ್ಕಾರೋ ವಾಯುರಾತ್ಮಾ ಮಾ ವಾಸ್ಯ ಆಸ್ವಿಷ್ಟಕೃದ್ಯ ಏವಂ ವಿದ್ವಾನ್ ಮೇಘೆ ವರ್ಷತಿ ವಿದ್ಯೋತಮಾನೆ ಸ್ತನಯತ್ಯವಸ್ಫೂರ್ಜತಿ ಪವಮಾನೆ ವಾಯಾಮವಾಸ್ಯಾಯಾಗಂ ಸ್ವಾಧ್ಯಾಯಮಧೀತೆ ತವ ಏವ ತತ್ತಸ್ಯ ತೇ ತಪೋ ಹಿ ಸ್ವಾಧ್ಯಾಯ ಇತ್ಯುತ್ತಮಂ ನಾಕಗಂ ರೋಹತ್ಯುತ್ತಮಃ ಸಮಾನಾನಾಂ ಭವತಿ ಯಾವಂತಗಂ ಹವಾ ಇಮಾಂ ವಿತ್ತಸ್ಯ ಪೂರ್ಣಾಂ ದಧತ್ ಸರ್ಗಂ ಲೋಕಂ ಜಯತಿ ತಾವಂತಂ ಲೋಕಂ ಜಯತಿ ಭೂಯಾಗಂ ಸಂಚಾಕ್ಷಯ್ಯಂ ಚಾಪ್ ಅಪ ಪುನರ್ಮೃತ್ಯುಂ ಜಯತಿ ಚಾಕ್ಷಯ್ಯಂ ಚಾಪ ಪುನರ್ಮೃತ್ಯುಂ ಜಯತಿ ಬ್ರಹ್ಮಣಃ ಸಾಯುಜ್ಯಂ ಗಚ್ಚತಿ. ವಿದ್ಯೋತಮಾನೆ ಸ್ತನಯತ್ಯವಸ್ಫೂರ್ಜತಿ ಪವಮಾನೆ ವಾಯಾಮವಾಸ್ಯಾಯಾಗಂ ಸ್ವಾಧ್ಯಾಯಮಧೀತೆ ತವ ಏವ ತತ್ತಪ್ಯತೆ ತಪೋ ಹಿ ಸ್ವಾಧ್ಯಾಯ ತಪ ಏವ ತತ್ ತಪ್ಯತೆ. ಪದ ಬಿಡಿಸಿದೆ. ತತ್ತಪ್ಯತೆ ತಾವತ್ತು ಒತ್ತಕ್ಷರ. ತಪೋ ಹಿ ಸ್ವಾಧ್ಯಾಯ ಇತ್ಯುತ್ತಮಂ ನಾಕಗಂ ರೋಹತ್ಯುತ್ತಮಸ್ಯ ಸಮಾನಾನಾಂ. ಉತ್ತಮಃ ಸಮಾನಾನಾಂ. ಉತ್ತಮ ಸಮಾನ ಯಾಕೆ ಬರ್ಬಾರ್ದಲ್ಲಿ? ಉತ್ತಮ ಸಮಾನಾನಾಂ ಭವತಿ. ಉತ್ತಮಃ ಸಮಾನಾನಾಂ ಯಾವಂತಗಂ ಅವಾಯಿಮಾಂ ವಿತ್ತಸ್ಯ ಪೂರ್ಣಾಂ ದದತ್ ಸ್ವರ್ಗಂ ಲೋಕಂ ಜಯತಿ ತಾವಂತಂ ಲೋಕಂ ಜಯತಿ ಭೂಯಾಗಂ ಸಂಚಾಕ್ಷಯ್ಯಂ ಪುನರ್ಮೃತ್ಯುಂ ಜಯತಿ ಬ್ರಹ್ಮಣಃ ಸಾಯುಜ್ಯಂ ಗಚ್ಚತಿ. ಏತಸ್ಯ ಯಜ್ಞಸ್ಯ ಮೇಘೋ ಹವಿರ್ಧಾನಂ ವಿದ್ಯುದಗ್ನಿರ್ವರ್ಷಗಂ ಹವಿಸ್ತನಯತ್ನುರ್ವಷಟ್ಕಾರೋ ಯದವಸ್ಫೂರ್ಜತಿ ಸೋನುವಷಟ್ಕಾರೋ ವಾಯುರಾತ್ಮಾ ಸ್ವಿಷ್ಟ್ರಕೃತ್ಯ ಏವಂ ವಿದ್ವಾನ್ ಮೇಘೆ ವರ್ಷತಿ ವಿದ್ಯೋತಮಾನೆ ಸ್ತನಯತ್ಯವಸ್ಫೂರ್ಜತಿ ಪವಮಾನೆ ವಾಯಾಮವಾಸ್ಯಾಯಾಗಂ ಸ್ವಾಧ್ಯಾಯಮಧೀತೆ ತವ ಏವ ತತ್ತಪ್ಯತೆ ತಪೋ ಹಿ ಸ್ವಾಧ್ಯಾಯ ಇತ್ಯುತ್ತಮಂ ನಾಕಗಂ ರೋಹತ್ಯುತ್ತಮಃ ಸಮಾನಾನಾಂ ಭವತಿ ಯಾವಂತಗಂ ಅವಾಯಿಮಾಂ ವಿತ್ತಸ್ಯ ಪೂರ್ಣಾಂ ದದತ್ ಸ್ವರ್ಗಂ ಲೋಕಂ ಜಯತಿ ತಾವಂತಂ ಲೋಕಂ ಜಯತಿ
भूयाहं संसञ्जाक्षयं चाव पुनर्मृत्युं जयति ब्रह्मणः सायुज्यं गच्छति. 15ನೇ ಅನ್ನುವಾಗ ಬ್ರಹ್ಮಯಜ್ಞಸ್ಯ ಅನಧ್ಯಾಯ ಪ್ರದರ್ಶನಂ. ಬ್ರಹ್ಮಯಜ್ಞ ಮಾಡ್ತೀವಲ್ಲ, ಅದ್ರಲ್ಲೂ ಅನಧ್ಯಾಯನ ಎಲ್ಲಿ ಬರುತ್ತೆ ಅಂತಂದ್ರೆ ತಸ್ಯ ವಾ ಏತಸ್ಯ ಯಜ್ಞಸ್ಯ ದ್ವಾವೌ ಅನಧ್ಯಾಯೋ ದ್ವಾವನಧ್ಯಾವೋ ಏನ ದ್ವಾವೌ ಅನಧ್ಯಾಯೋ ದ್ವಾವನಧ್ಯಾಯೌ ಬಂದಿದೆ. ಎರಡು ವಿಷಯಗಳಲ್ಲಿ. ಒಂದು ಯದ್ ಆತ್ಮ ಶುಚಿ, ಆತ್ಮ ಅಶುಚಿ. ನಿಮಗೆ ಇದು ಬರುತ್ತಲ್ಲ ಪೂರ್ಣೋ ಮೈ, ಆ ಸಂದರ್ಭದಲ್ಲಿ ವೇದ ಹೇಳಬಾರ್ದು, ಆತ್ಮ ಅಶುಚಿ. ಆಮೇಲೆ ಯದ್ದೇಶ ಸಮೃದ್ಧಿ ಏವತಾನಿ ಸಮೃದ್ಧಿ ದೈವತಾನಿ ಏವಂ ವಿದ್ವಾನ್. ಯಾಕಿದ್ ಹೇಳ್ತೀನಿ ಅಂದ್ರೆ, ಈ ಡೆಲ್ಲಿಯಿಂದ ಕಲಾರಾಜನ್ ಅಂತ ಅಂದ್ಬಿಟ್ಟು ಸಾಲಿಗ್ರಾಮ ಇದು ಇದಕ್ಕೆ ಮುಕ್ತಿನಾಥಕ್ಕೆ ಟ್ರಿಪ್ ಹಾಕಿದ 108 ಸಲಿ ಮಾಡ್ತೀನಿ ಅಂತ. ನಾವು ಹೋದಾಗ 83ನೇದೋ ಏನೋ. ಅವ್ನ್ ಕರ್ಕೊಂಡು ಹೋಗಿ ಆ ಜಂಪ್ಸಮ್ ನಲ್ಲೋ ಎಲ್ಲೋ ಇಳಿಸೋದು ಎಲ್ಲಿ ಅಂದ್ರೆ, ಒಂದ್ ಕ್ವಾಡ್ರಾಂಗಲ್ ದೊಡ್ಡ ಮಲ್ಟಿ ಫ್ಲೋರ್ ಇದಿದೆ, ಕೆಳಗಡೆ ಬಾರ್ ಇದೆ, ಎಂಡ ನಾನ್ ವೆಜ್ ಎಲ್ಲ ಕೆಳಗಡೆ. ನಮ್ಗೆ ಉಳ್ಕೊಳ್ಳೋಕೆ ಕೊಟ್ಟಿರೋದು 2nd ಫ್ಲೋರ್ ನಲ್ಲೋ ಏನೋ. ಎಲ್ಲ ನಮ್ ಸಾಮಾನು ಇಟ್ಕೊಂಡ್ ಮೇಲೆ ಹೋಗ್ಬೇಕು. ಅಲ್ಲಿ ಕೂತ್ಕೊಂಡು ನಾವು ವಿಷ್ಣು ಸಹಸ್ರನಾಮ ಹೇಳ್ತೀವಿ. ಅಂತ ಜಾಗಗಳಲ್ಲಿ ವೇದ ಹೇಳೋಕ್ ಹೋಗ್ಬಾರ್ದು. ಪ್ಲೇಸ್ ಇಟ್ ಈಸ್ ಇಂಪಾರ್ಟೆಂಟ್. ಎಲ್ಲೆಲ್ಲೋ ಕೂತ್ಕೊಂಡು ವೇದ ಹೇಳ್ತೀನಿ ಅಂತ ಆಗೋಲ್ಲ. ಅದ್ರದ್ದಕ್ಕೆ ಹೇಳಿದ್ದು. 2 ಸಮಯದಲ್ಲಿ ಬ್ರಹ್ಮಯಜ್ಞಕ್ಕೂ ಕೂಡ ಅನಧ್ಯಾಯನ ಬರೋದಂತ. ಈಗ ಟ್ರೈನ್ ಅಲ್ಲಿ ನೀವು ಹೋಗ್ತಾ ಕೂತಿರ್ತೀರಿ, ಯಾರು ಕೂತಿರ್ತಾರ, ಅಲ್ಲಿ ಕೂತ್ಕೊಂಡು ಬ್ರಹ್ಮಯಜ್ಞ ಹೇಳ್ತೀನಿ ಅಂತ ಜೋರಾಗಿ ವೇದ ಹೇಳ್ಬಾರ್ದು. ಪ್ಲೇಸ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮಳೆ ಗುಡುಗಿನ ಜೊತೆಗೆ ಆರ್ಭಟ ಇದ್ದಾಗ ವೇದ ಹೇಳಕ್ ಹೋಗ್ಬಾರ್ದು. ಇವೆಲ್ಲ ಸ್ವಲ್ಪ ಗಮನಿಸ್ಬೇಕಾಗ್ತದೆ. ಬ್ರಹ್ಮಯಜ್ಞಕ್ಕೆ ಅನಧ್ಯಯನ ಇಲ್ಲ ಜನರಲ್, ಆದ್ರೆ ಇಂಥ ದಿವಸಗಳೇ ಈಗ ಆಶೌಚ ಪುರುಡುವಂತ ಇಲ್ಲ, ಇದೋ ಸೂತಕ, ಎರಡು ಇದು ಮೃತ ಶೌಚ, ಜನನ ಶೌಚ. ಆ ಜನನ ಶೌಚದಲ್ಲಿ ಯಾರ್ಗ ಆಶೌಚ ಇದೆಯಾ ಅವ್ರನ್ನ ಮುಟ್ಕೊಂಡ್ರೆ ನಿಮ್ ಮೈಲ್ಗೆ ಇಲ್ಲ. ಮೃತ ಶೌಚದಲ್ಲಿ ಇದ್ದವರನ್ನು ಮುಟ್ಕೊಂಡ್ರು ಕೂಡ ನೀವು ಸ್ನಾನ ಮಾಡ್ಬೇಕು, ಪೂನೋಲ್ ಚೇಂಜ್ ಮಾಡ್ಬೇಕಾಗಿಲ್ಲ. ಪೂನೋಲ್ ಚೇಂಜ್ ಯಾವಾಗ ಅಂತಂದ್ರೆ ನೀವು ಶವ ಎತ್ತಿದ್ರೆ, ಆ ಶವ ಸ್ಪರ್ಶ ಆದ್ರೆ, ಅದು ಯಾರೇ ಆಗಿರ್ಲಿ, ಯಾರೋ ನಿಮ್ ಬಂಧುಗಳು ಯಾರೊಪ್ಪೋ ಯಾವಾಗ ಕಾಲ್ ತೊಟ್ಟೋ, ಎಲ್ಲಾರು ಕಾಲ್ ತೊಟ್ಟು ಶಿರ್ಕಿರಿ ಹುಚ್ಚತನ, ಕುರಿಗಳು ಬಿದ್ದಂಗೆ. ನೀರಿಗೆ ಇಸದ್ ಬಿಟ್ರೆ ಹೋಗುತ್ತಲ್ಲ, ಇದು ಎಲ್ಲಾರು ಪಣ್ಬೋದು. ಇನ್ನು ಎಲ್ಲ ರಂಬಾ ಭಕ್ತಿ ಶ್ರದ್ಧೆ. ಮೊದಲು ಇದ್ದಾಗ ಅವ್ರ ಬಗ್ಗೆ ಏನಿಲ್ಲ, ಅವ್ರ ಸತ್ ಮೇಲೆ ಎಲ್ರು ತೋರ್ಸ್ಕೋಬೇಕು. ಹೋಗ್ಬಿಟ್ಟು ಕಾಲನ್ನ ಮುಟ್ಟಿ ನಮ್ ಶವಾನ ಮುಟ್ಟಬಾರದು, ಯಾರ ಶವಾನ ಮುಟ್ಟಬಾರದು. ದೂರದಿಂದ ಹಾಕಿ ಅಕ್ಕಿ ಬಾಯಿಗೆ ಹಾಕೋದು ಅಷ್ಟೇ, ಯಾವ್ದನ್ನು ಮುಟ್ಬೇಕಾಗಿಲ್ಲ. ಶವ ಸ್ಪರ್ಶ ಆದ್ರೆ ಪೂನಲ್ ಚೇಂಜ್ ಮಾಡ್ಬೇಕು. ಹಾಗೆ ಇದಕ್ ಹೋದ್ರೆ ಸ್ಮಶಾನಕ್ಕೆ, ಕ್ರಿಮಿಟೋರಿಯಂ, ಅವನು ನೋಡ್ತೀರಾ 800 ಡಿಗ್ರಿ ಅವನು ತೋರಿಸ್ತಾನೆ, ವಿಂಡೋ ಎಲ್ಲ ಒಂದು ಕಿಟಕಿ ತರ ಒಳಗಡೆ ಸುಡ್ತಾ ಇರೋದನ್ನ. ಇವೆಲ್ಲ ನೋಡಕ್ ಹೋಗ್ಬಾರ್ದು. ರುದ್ರಭೂಮಿಗೆ ಎಂಟ್ರಿ ಆಗ್ಬಾರ್ದು. ಯಾರು ಹೋಗ್ಬೇಕೋ ಅವ್ರು ಮಾತ್ರ ಅಷ್ಟೇ. ಅದರ್ಸ್ ದೇ ಶುಡ್ ನಾಟ್ ಎಂಟರ್. ಸುಮ್ನೆ ಏನೋ ಒಂದು ಏನದು ಅನ್ಕಂಪ್ಯಾಷನೇಟ್ ಗೌಡ್, ಅವ್ರ ಜೊತೆಗೆ ನಾವು ಇದ್ದೀವಿ, ನೀವು ಅವ್ರ ಜೊತೆಗೆ ಇರಿ, ಎಲ್ಲದನ್ನ ಮಾಡಿ. ಅವಶ್ಯಕತೆ ಇದ್ರೆ ಹೋಗಿ, ಇಲ್ದಿದ್ದು ಸುಮ್ನೆ ಹೋಗ್ಬೇಕಾಗಿಲ್ಲ. ಕೆಲಸ ಇದ್ದಿದ್ರೆ ಯಾಕೆ ಹೋಗ್ಬೇಕು ಶ್ರವಣ ಇದಕ್ಕೆ? ವಿ ನೀಡ್ ನಾಟ್ ಗೋ ದೇರ್. ನಾನು ನಿಮ್ಗೊಂದ್ಸಲ ಹೇಳಿದ್ದೇನೋ, ನಮ್ ತಾತ ಬಡಪೋಲ ಅಂತಂದ್ರು ಹರಿಶ್ಚಂದ್ರ ಗಟ್ಟಿಗೆ. ನಾನು ಹಂಗಿನ್ನ PUC ಓದ್ತಾ ಇದ್ದೆ. ಯಾರೋ ನಮ್ ತಾತನ್ಗೆ ಅತ್ತಿಗೆ ಅವ್ರು ಹೋಗಿದ್ದು, ಅವ್ರಿಗೆ ಸೌದೆ ಇದ್ರಲ್ಲಿ ಮಾಡ್ತಾ ಇದ್ದಿದ್ದು. ಬಾರೋ ಅಂದ್ರು, ನಾನು ಅವ್ರ ಜೊತೆ ಹೋದೆ. ಸೀದಾ ಒಳಗಡೆ ಹೋದೆ, ಅಲ್ಲಿ ಎಲ್ಲದನ್ನು ಜೋಡಿಸ್ತಾ ಇದ್ರು, ಎಲ್ಲ ಇದ್ದೆ. ಆಮೇಲೆ ಚಿಕ್ಕಪ್ಪ ಇವರೆಲ್ಲ ಹೋದ್ರು. ನೀನ್ ಯಾಕೋ ಬಂದೆ ಒಳಗಡೆ ಅಂದ್ರು. ತಾತ ಕರೆದ್ರು, ಬಂದಿ. ನಾನು ಹೋದೆ. ಹೋಗ್ಬಾರ್ದು ಅಲ್ಲಿಗೆ. ಸ್ತ್ರೀಯರು ಇಲ್ಲೆಲ್ಲ ಹೋಗುದಲ್ಲ ಕ್ರಿಮಿಟೋರಿಯಂ. ಯಾಕೆ ಅಂದ್ರೆ ಮಾನಸಿಕವಾಗಿ ದೇ ಆರ್ ನಾಟ್ ವೆರಿ ಸ್ಟ್ರಾಂಗ್ ಎನಫ್. ಅದರಿಂದ ಬೇಡ ಅಂತ ಹೇಳೋದು. ಈಗ ಹಿರಣ್ಯ ಇದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಕಡೆ ನೋಡೋದು ಬೇಡ. ಭದ್ರಂ ಕರ್ಣೇ ಬಿಷ್ಣುಣ್ಯ ಭದ್ರಂ ಪಶ್ಯೇಮ, ಒಳ್ಳೆ ಇದನ್ನ ನೋಡೋಣ. ಅದ್ ಸುಡ್ತಾ ಇರೋದನ್ನ ಏನ್ ನೋಡ್ಬೇಕು? ಬೇಕಿಲ್ಲ. ಯಾರದ್ರಲ್ಲಿ ಭಾಗವಹಿಸ್ತಾರೋ ಅವರುಗಳು ಶವವಾಹಕರಾಗಿ ಹೋಗಿದ್ದಾರೆ. ಅಲ್ಲಿ 3 ಕಡೆ ಎತ್ತಿಡೋದು ಎಲ್ಲ ಕಥೆನೂ ಅವೆಲ್ಲ ಆಗೋದಲ್ಲಿ. ಸೊ ಅಂತ ಸಂದರ್ಭಗಳಲ್ಲಿ ಯಜ್ಞೋಪವೀತ ಬದಲಾಯಿಸ್ಬೇಕು. ಆ ಶೌಚ ಬಂದ ಖಂಡಿತ ಏನೋ ನಿಮಗೆ
ಶ್ರೌತ ಸ್ಮಾರ್ತ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧಾರ್ಥಂ ಹಾಕೊಳ್ತೀರಿ. ಪೂನೋಲ್ ಬದಲಾಯಿಸೋದಕ್ಕೆ ಇದು ಈ ಮೇಲ್ಕೋಟೆಯಲ್ಲಿ ಕೆಲವರೆಲ್ಲ ಹೇರ್ ಕಟ್ ಮಾಡಿಸ್ಕೊಂಡ್ರೆ ಪೂನೋಲ್ ಚೇಂಜ್ ಮಾಡ್ತಾರೆ. ಶುದ್ಧವಾಗಿ ಇಟ್ಕೋಬೇಕು. ಅವನ್ ನಾಪಿತ ಅವನ್ ಮುಟ್ಟಿದ್ರೆ ಅಂತ ಅದ್ರಿಂದ ಅವ್ರು ಮಾಡೋ ತಪ್ಪುತ್ತಲ್ಲ ಹೇಳೋದು. ಹೀಗೆಲ್ಲ ಇರುವಂತಹದ್ದು. ನೀತಿ ಪೋಟ್ಕೊಂಡು ಇದ್ ಪಂಡ್ಕೊಂಡಾಕ ಆರ್ದೆ ಇಲ್ಲ ಹತ್ತನ ಮಟ್ಟಿಗೆ ಶುದ್ಧತೆ ವೆಚ್ಕೋರ್ದನಕ ಆಗಲ್ಲ ಅಪ್ಪದು ಕೂಡ. ಇಲ್ದಿದ್ರೆ ಸಾಮಾನ್ಯವಾಗಿ ಯಜ್ಞೋಪವೀತ ಇಲ್ಲ ಕಟ್ಗಿಟ್ಟಾಗಿ ಹೋದ್ರೆ ತಲೆಯಿಂದ ಹೊರಗಡೆ ಬಂದ್ರೆ ಈ ಸಂದರ್ಭಗಳಲ್ಲಿ ಹೊಸ ಯಜ್ಞೋಪವೀತ ಆಗ್ಬಿಡುತ್ತೆ. ಈಗ ಇಲ್ಲಿ ಮೃತ ಶೌಚ ಇದ್ದವರನ್ನ ಮುಟ್ಕೊಂಡ್ರೆ ಸ್ನಾನ ಮಾತ್ರ, ಪೂನೋಲ್ ಚೇಂಜ್ ಮಾಡ್ಬೇಕಾಗಿಲ್ಲ. ಈಗೆಲ್ಲ ಹೋಗ್ತೀರಿ, ಯಾರ್ದೋ ಬಂಧುಗಳೋ ಅಥವಾ ಇನ್ನ ಏನೋ ಒಂದ್ ಕಡೆ ಯಾರೋ ಹೋದ್ರು ಅಂತ ಗೊತ್ತಾಯ್ತು, ನಿಮಗೂ ಪರಿಚಯ ಇಲ್ಲ, ಅಲ್ಲಿ ಹೋದ್ರಿ ಏನು ಒಂದ್ ಪ್ರದಕ್ಷಿಣೆ ಮಾಡಿ ಕೈ ಮುಗಿರಿ ಅಷ್ಟೇ ಸಾಕು. ಕಾಲ್ಗೆಲ್ಲ ಮುಟ್ಟೋಕ್ ಹೋಗೋದ್ ಬೇಡ. ಅವ್ರು ಯಾರೇ ಆಗ್ಲಿ ದೂರದಿಂದ ನಮಸ್ಕಾರ ಅಷ್ಟೇ ಸಾಕು. ಅಲ್ಲಿ ದೀರ್ಘದಂಡ ಸಾಷ್ಟಾಂಗ ಪ್ರಣಾಮ ಅದನ್ನ ಮುಟ್ಬಿಟ್ಟು ಇವೆಲ್ಲ ಬರೀ ತೋರಿಕೆಗಳಾಗತ್ತೆ. ಅಲ್ಲೂ ಕೂಡ ದೇ ವಾಂಟ್ ಟು ಶೋ ದಟ್ ದೇ ಆರ್ ಹೋಗಿದಾರೆ ಯಾರೋ ಇದ್ರಲ್ಲಿ, ನೀವು ಹೋಗಿದ್ದೀರಿ ಅಷ್ಟಾದ್ರೆ ಸಾಕು. ವೈ ಡು ಯು ವಾಂಟ್ ಅಟೆನ್ಷನ್ ಆಫ್ ಆಲ್ ಅದರ್ ಪೀಪಲ್ ದಟ್ ಯು ಆರ್ ತುಂಬಾ ಶ್ರೋತ್ರಿಯ, ನಾನು ಅವಡೆ ಕಾಲ್ ತೊಟ್ಟುಟೆ ಅಪ್ರಿಶಿಯೇಟ್ ಈ ಪೈತಿಗಳೆಲ್ಲ ಬೇಡ. ಜಸ್ಟ್ ಬಿ ನಾರ್ಮಲ್. ಸಹಾಯ ಬೇಕಾದ್ರೆ ಖಂಡಿತ ಮಾಡಿ. ಯಾರು ಅಲ್ಲಿಲ್ಲ ಇದಕ್ಕೆ ಶವವನ್ನ ಎತ್ತೋಕೆ ಇಲ್ಲ ಆಂಬ್ಯುಲೆನ್ಸ್ ಇದ್ರೊಳಗೆ ಇಡೋಕೆ ಶವ ವಾಹನ ಇದೆಯಲ್ಲ ಅದ್ರಲ್ಲಿ ಇಡೋದಕ್ಕೆ, ಅದ್ರಲ್ಲೆಲ್ಲ ಬೇಕಾದ್ರೆ ಸಹಾಯ ಮಾಡಿ. ಹಾಗೇನಾದ್ರೂ ಮುಟ್ಟಿದ್ರೆ ಮಾಡಿದ್ರೆ ಮಾತ್ರ ಮಾಡಿದ್ದು. ಇಲ್ದಿದ್ರೆ ನಿಮ್ಗೇನ ತೀಟೆ ಏನಿಲ್ಲ. ದಶರಥ ಜ್ಞಾನಿಗಳಲ್ಲ ನೀವು, ಸುಮ್ನೆ ಹೋಗಿದ್ದೀರಿ. ಹೋಗಿ ಸುತ್ತಬಿಟ್ಟು ಇದ್ ಮಾಡಿ ಅಕ್ಕಿಯನ್ನ ಅಲ್ಲೇ ಒಂದ್ ಸ್ವಲ್ಪ ಎತ್ತಿ ಬೇಲಿಂದ ಬಾಯಿಗೆ ಹಾಕ್ಬಿಟ್ಟು ಬಂದು ಸ್ನಾನ ಮಾಡೋದು ಸಾಕು. ಪುನಃ ಬದಲಾಯಿಸ್ಬೇಕಾಗಿಲ್ಲ. ಸ್ನಾನ ಅಂತೂ ಬೇಕು. ಯಾವುದೇ ಸಾವು ಇದ್ರದ್ದು ಸುದ್ದಿಗಳು ಇದನ್ನೆಲ್ಲ ಕೇಳಿದ್ರೆ ಅದ್ರದ್ದು ಇದು ಇಷ್ಟು ಸಮಾಚಾರ. ಸೊ ಅದರಿಂದ ದೌವ ಅನಧ್ಯಾಯವು ಬ್ರಹ್ಮಯಜ್ಞಕ್ಕೆ 2 ಅನಧ್ಯಾಯಗಳು. ಯಾವಾಗ ಆತ್ಮ ಅಂದ್ರೆ ಶರೀರಕ್ಕೆ ಶುಚಿ ಇಲ್ಲವೋ ಅದು ಪುರುಡೋ ಅಥವಾ ಸೂತಕವೋ, ಮೃತ ಶೌಚವೋ ಜನ ಶೌಚವೋ. 2ನೇದು ದ ಪ್ಲೇಸ್ ವೇರ್ ಯು ಸಿಟ್ ಫಾರ್ ಚಾಂಟಿಂಗ್. ಇದೆರಡು ಸರಿಯಾಗಿರ್ಬೇಕು. ಇಲ್ದಿದ್ರೆ ಆ ಜಾಗದಲ್ಲಿ ನೀವು ಮಾಡಬಾರ್ದು. ಏನು ಅಂತಂದ್ ಇವಾಗ ಇಲ್ಲಿ ಆತ್ಮ ಅಂದ್ರೆ ಶರೀರ ಐತೆ, ಆದ್ರೆ ಆತ್ಮಕ್ಕೂ ಬರುತ್ತೆ ಎಲ್ಲ. ಮುಸುರೆ ತೊಳಿಬೇಕು, ನೀವು ಸರಿಯಾಗಿ ಮಾಡದೇ ಇದ್ರೆ ಆತ್ಮ ಯಾವಾಗ್ಲೂ ಶುಚಿ, ಅದಕ್ಕೇನಿಲ್ಲ ಅಂತಂದ್ಬಿಟ್ಟು ಏನು ಮಾಡ್ಲೇಬೇಕಾಗಿಲ್ಲ ಅಂತಿಲ್ಲ. ಶರೀರದ ಮುಖಾಂತರ ಶುಚಿ ಬರುವಂತದ್ದು ಯಾವ್ದಕ್ಕೆ? ಸೋಲ್ಗೆ. ಈಗ ಯದುಚ್ಚಿಷ್ಟಂ ಅಭೋಜ್ಯಂ ಯದ್ವಾ ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಪಹ. ದುಶ್ಚರಿತಗಳು ಯಾವ್ದು? ಬರೀ ಶರೀರದಿಂದಾನೇನ? ಸೊ 2ಕ್ಕೂ ಅನ್ವಯ. ಮತ್ತೆ ಇನ್ನೊಂದ್ ಕಡೆ ಬಹಳ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಇದು. ದೈಹಿಕವಾಗಿ ಸ್ನಾನ, ಬಾಹ್ಯ ಸ್ನಾನ, ನೀವು ಸ್ನಾನ ಮಾಡಿದ್ರೆ ಆಯ್ತು. ಅಂತಃಶುಚಿ, 2ಕ್ಕೂ ಶುಚಿ ಬೇಕಲ್ಲ. ಮನಸ್ಸೊಂದು ಶುದ್ಧವಾಗಿದ್ಬಿಟ್ರೆ ಸಾಕು. ಈ ಆರ್ಗ್ಯುಮೆಂಟ್ಸ್ಗಳಿದೆಯಲ್ಲ, ಇದೆಲ್ಲ ಕುತರ್ಕಗಳು. ಇದು ಬೇಕು ಅದು ಬೇಕು. ಬರೀ ಹೊರಗಡೆ ಮಾತ್ರ ಶುಚಿ, ಮನಸ್ಸಿನಲ್ಲಿ ಶುಚಿ ಇಲ್ಲ ಅಂತಂದ್ರೆ ಅದು ಕೂಡ ಅಲ್ಲ. ಶುಚಿ ಅನ್ನೋದ್ರಲ್ಲಿ ಬರುವಂತಹದ್ದು ಆತ್ಮಕ್ಕೂ ಈ ಸಂಸ್ಕಾರಗಳಿದೆಲ್ಲ. ಸೊ ಅದರಿಂದ ಆತ್ಮ ಇಲ್ಲಿ ಹಾಕಿರೋ ತಪ್ಪಲ್ಲ ಅಷ್ಟೇ. ಗೊತ್ತೈತೆ? ಅದು ಶರೀರಕ್ಕೆ ಜೊತೆಗೆ ಆತ್ಮಕ್ಕೆ 2ಕ್ಕೂ ಸೇರುವಂತಹದ್ದು. ಹೋಗೋಣ ಮುಂದಕ್ಕೆ. ತಸ್ಯ ವಾ ಏತಸ್ಯ ಯಜ್ಞಸ್ಯ ದ್ವಾವನಧ್ಯಾಯೌ ಯದಾತ್ಮ ಶುಚಿರ್ಯದ್ದೇಶ ಸಮೃದ್ಧಿರ್ ದೈವತಾ ನಿಯ ಏವಂ ಮಹಾರಾತ್ರ. ಮಹಾರಾತ್ರ ಇದು ಅಹೋರಾತ್ರ ಅಲ್ಲ. ವಿದ್ವಾನ್ ಮಹಾರಾತ್ರ ಉಷಸ್ಯುದಿತೆ ವ್ರಜಗಸ್ತಿಷ್ಠನ್ ಆಸೀನಶಯಾನೋರಣ್ಯೇ ಗ್ರಾಮೇ ವಾ ಯಾವತ್ತರಸಗ್ಗಸ್ವಾಧ್ಯಾಯಮದೀತೆ ಸರ್ವಾನ್ ಲೋಕಾನ್ ಜಯತಿ ಸರ್ವಾನ್ ಲೋಕಾನ್ ಅನೃಣೋ ನು ಸಂಚರತಿ ತದೇಶಾಭ್ಯುಕ್ತ. ಯದಾತ್ಮಾ ಶುಚಿರ್ಯದ್ದೇಶ ಸಮೃದ್ಧಿರ್ದೈವತಾನಿ ಯಯೇವಂ ವಿದ್ವಾನ್ ಮಹಾರಾತ್ರ
सर्वान् लोकान् जयति सर्वान् लोकान् संचरति तेषाभ्युक्तान् तस्य वावनत्यायो यदात्मा शुचिर्यते समृद्धिर्देवानि यदेवं विद्वान् महाराष्ट्र उषस्युति वैशक्तिस्पृष्टं नासीनश्चयानोरण्ये सखस्वाध्यायमधीते सर्वान् लोकान् जयति सर्वान् लोकान् संचरति तदेषाभ्युक्ता नृण अस्मिन् नृण परस्मिग्गस्तृतीये लोके अनृण स्याम परस्मिक्कस्तृतीये लोके अनृण स्याम अस्मिन् परस्मिक्कस्तृतीये लोके अनृण स्याम ये देवयाना उत पितृयाणा सर्वान् पथो अनृण आक्षीयेमेत्यग्निं वै चातं पाप्मा जग्राह तं देवा आहुतिभिः पाप्मानमपाघ्नन् आहुतीनां यज्ञेन यज्ञस्य दक्षिणाभिर्दक्षिणानां ब्राह्मणेन ब्राह्मणस्य छन्दोभिश्चन्द छन्दसागस्वाध्या येनापहत पाप्मा स्वाध्यायो देवपवित्रं वा एतत्तं यो मात्सृजत्य यो मा यो नकरदो यो नो ओत्स ये यो नो ओत्सृजत्य यो नो ओत्सृजत्य भागो पाचि भवत्य भागो सा नाकेत नाकेतदेशाभ्युक्ता किं वै जातं पापमाजग्राह तं देवा आहुतिभिः पाप्मानमपाघ्नन्नाहुतीनाम् यज्ञेन यज्ञस्य दक्षिणाभिर्दक्षिणानां ब्राह्मणेन ब्राह्मणस्य छन्दोभिश्छन्दसां स्वाध्यायेन एवं वा एतत्तं यो सृजत्य भागो पाचि भवत्य भागो आगेन देशाभ्युक्ता ये सर्वान् पथो अनृणाम् आक्षीयेमे यज्ञं वै जातं पापमाचक्राह तं देवा आहुतिभिः पापानमपाघ्नन्नाहुतीनां यज्ञेन यज्ञस्य दक्षिणाभिर्दक्षिणानां ब्राह्मणेन ब्राह्मणस्य छन्दोभिश्छन्दसागस्वाध्यायेन स्वाध्यायो देवपवित्रं वा एतत्तं यो सृजत्य भागो पाचि भवत्य भागो
नागेतदेशाभ्युक्ता यस्तित्याजा सखिविधगं सखायं न तस्य वाच्यपि भागो अस्ति यस्तित्याजा सखायं तस्य वाच्यभिभागो अस्ति सखायं तस्य वाच्यभिभागो अस्ति यदीगं शृणोत्यलकगं शृणोति न हि प्रवेद सुकृतस्य पन्थामिति तस्मात् स्वाध्यायो अध्येतव्यः ಕಲೀಲೇಬೇಕು ವೇದಾನ ಬ್ರಾಹ್ಮಣನಾಗಿ ಹುಟ್ಟಿದ್ದಕ್ಕೆ. ಈ ತವ್ಯ ಪ್ರತ್ಯಯ ಇದೆಯಲ್ಲ, ಯು ಮಸ್ಟ್ ಲರ್ನ್ ಅಂತ ಹೇಳ್ತಾ ಇದೆ. ತಸ್ಮಾತ್ ಸ್ವಾಧ್ಯಾಯೋ ಅಧ್ಯೇತವ್ಯ ಯಂ ಯಂ ಕ್ರತುಮಧೀತೆ ತೇನ ತೇನಾಸ್ಯೇಷ್ಟಂ ಭವತ್ಯಗ್ನೇರ್ ವಾಯೋರಾದಿತ್ಯಸ್ಯ ಸಾಯುಜ್ಯಂ ಗಚ್ಚತಿ ತದೇಶಾಭ್ಯುಕ್ತಾ तस्मात् यं यं क्रतुमधीते ಮುಂದಿನ ರುಕ್ಕಿದೆಯಲ್ಲ, ಇದು ವಿದ್ವಾನ್ ಸಂಭಾವನೆ, ವಿದ್ವತ್ ಸಂಭಾವನೆ. ये अर्वांग उतवा पुराणे वेदं विद्वागं समभितो वदन्त्यादित्यमेव ते परिवदन्ति सर्वे अग्निं द्वितीयं तृतीयं च हगं समिति यावतीर्वै देवतास्ता सर्वा वेदविधि ब्राह्मणे वसन्ति तस्मात् ब्राह्मणेभ्यो वेदविद्भ्यो दिवे दिवे नमस्कुर्यान्न श्रीलं कीर्तयेत् एता एव देवता प्रीणाति सर्वे अग्निं द्वितीयं तृतीयं च अगं समिति यावतीर्वै देवतास्ताः सर्वा वेदविधि ब्राह्मणे वसन्ति तस्मात् ब्राह्मणेभ्यो वेदविद्यो दिवे दिवे नमस्कुर्यान्नाश्रीनं कीर्तयेत् ಎಲ್ಲ ದೇವತೆಗಳು ಕೂಡ ವೇದವನ್ನು ತಿಳಿದ ಬ್ರಾಹ್ಮಣನಲ್ಲಿ ವಾಸ ಮಾಡ್ತಾರೆ. ಯಾವತೀರ್ವೈ ದೇವತಾಃ ಸರ್ವಾಃ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಭ್ಯೋ, ಬ್ರಾಹ್ಮಣರು ಅದರಲ್ಲಿ ವೇದವನ್ನು ತಿಳಿದವ್ರಿಗೆ ದಿವೇ ದಿವೇ ನಮಸ್ಕುರ್ಯಾತ್. ಈಗ ಬೆಳಗ್ಗೆ ಹೋಗಿ ಭೇಟಿ ಆದ್ರಿ, ವೇದವಿದ್ರು, ಅವ್ರನ್ನ ನಮಸ್ಕಾರ ಮಾಡಿದ್ದಾಯ್ತು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಬಂದ್ ನೋಡಿದ್ರಿ, ಕಂಡಾಗ್ಲೆಲ್ಲ ನಮಸ್ಕಾರ ಮಾಡುವಂತ, ಅಯ್ಯೋ ಬೆಳಗ್ಗೆ ನಮಸ್ಕಾರ ಮಾಡಿದ್ದಾಯ್ತಲ್ಲ ಸಾಕು ಅಂತಿಲ್ಲ. ಯಾಕೆ ಅಂದ್ರೆ ಎಲ್ಲ ದೇವತೆಗಳು ಅವರಲ್ಲಿ ಇದ್ದಾರೆ. ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿದ್ಯೋ ದಿವೇ ದಿವೇ ನಮಸ್ಕುರ್ಯಾತೆ. ಮುಂದಿಂದು ಬಹಳ ಮುಖ್ಯ. ನಾಶ್ಲೀಲಂ ಕೀರ್ತಯೇತ್. ಪ್ರತಿದಿನ 3 ಹೊತ್ತು, ದಿವಸ ಇಲ್ಲ ದಿವೇ ದಿವೇ ಅಂತಂದ್ರೆ 3 ಹೊತ್ತು ಅಂತ 24x7 ನೋಡಿದಾಗ್ಲೆಲ್ಲ ನಮಸ್ಕಾರ ಮಾಡಿ. ಬರೀ ಒಂದ್ ದಿವ್ಸಕ್ಕಲ್ಲ ಅಲ್ಲ ದಿವೇ ದಿವೇ ಅಂದ್ರೆ. ಈಗ ಅಹೋರಾತ್ರ ಅಂತ ಹೇಳ್ತೀವಲ್ಲ, ಏನಿದು ಬೆಳಗ್ಗೆ ರಾತ್ರಿ 3 ಹೊತ್ತು. ಮೂರ್ ಹೊತ್ತು ಅಂತ ಹೇಳೋದೇನೋ ನೋಡಿ, 3 ಹೊತ್ತು. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂದ್ರೆ ಸದಾ ನಿರಂತರವಾಗಿ ಯಾವಾಗಲೂ ಇವಕ್ಕೆಲ್ಲ ಬರುವಂತದ್ದು. ಹಾಗೆ ದಿವೇ ದಿವೇ ನಮಸ್ಕುರ್ಯಾತೆ, ಕಂಡಾಗ್ಲೆಲ್ಲ ನಮಸ್ಕಾರ ಮಾಡಿ. ಬಹಳ ಮುಖ್ಯವಾದ್ದೇನಂದ್ರೆ ನಾಶ್ಲೀಲಂ ಕೀರ್ತಯತೆ, ಅವ್ರ ಬಗ್ಗೆ ಒಂದು ಕೆಟ್ಟ ಮಾತಾಡ್ಬೇಡಿ. ಒಂದ್ ವೇಳೆ ಅವರಲ್ಲಿ ಏನೋ ಲೂಪ್, ನೋಬಡಿ ಇಸ್ ಪರ್ಫೆಕ್ಟ್, ಅವರಲ್ಲಿ ಏನೋ ಲೋಪದೋಷ ಇರ್ಬೋದು,
ಏನೋ ಮರೀತಾರೋ ಇಲ್ಲ ಕೇರ್ಲೆಸ್ಸೋ ಇಲ್ಲ ಏನೋ ಒಂದು ಯಾವ್ದೋ ಒಂದು ನೀವು ಗಮನಿಸದೆ ನೋಡಿದ್ಬೇಕು. ನಾಶ್ಲೀಲಂ ಕೀರ್ತಯತೆ, ವೇದವಿದ ಬ್ರಾಹ್ಮಣರಲ್ಲಿ ನೀವೇನಾರು ಅವ್ರ ಬಗ್ಗೆ ಒಂದು ಮಾತಾಡಿದ್ರೆ ಇದು ದೊಡ್ಡ ಭಾಗವತ ಅಪಚಾರ ಆಗತ್ತೆ. ಪ್ರಾಯಶ್ಚಿತ್ತಗಳಿಲ್ಲ ಭಾಗವತರಿಗೆ ಇದನ್ನ ಅಪಚಾರ ಮಾಡಿದ್ರೆ. ಎಷ್ಟು ಮಟ್ಟಿಗೆ ಕೊಟ್ಟಿದೆ ಅಂದ್ರೆ ನಾಶ್ಲೀಲಂ ನ ಅಶ್ಲೀಲಂ ಕೀರ್ತಯೇತೆ. ನೋಬಡಿ ಇಸ್ ಪರ್ಫೆಕ್ಟ್. ನೈ ಸರ್ವಂ ಸರ್ವಜಾನಾತಿ. ಸಂಸ್ಕೃತದಲ್ಲಿ ಎಲ್ಲರೂ ಎಲ್ಲವನ್ನು ತಿಳಿಯೋದಿಲ್ಲ, ತಿಳಿಯೋಕ್ ಸಾಧ್ಯವೂ ಇಲ್ಲ. ಒಬ್ಬೊಬ್ರು ಒಂದೊಂದು ವಿದ್ಯೆನಲ್ಲಿ ಇರ್ಬೋದು. ಈಗ ಕಂಪ್ಯೂಟರ್ ನಲ್ಲಿ ಈಗ ನಾನು ABCD ಏನಿಲ್ಲ, ಕಂಪ್ಯೂಟರ್ ವೆಂಕಟೇಶ ಬರಪ್ಪ ಅಂತ ಅನ್ನೋದು ಅವ್ರವ್ರ ಫೀಲ್ಡ್ ಅವ್ರಿಗೆ ಗೊತ್ತೈತೆ. ಆದ್ರೆ ವೇದವನ್ನು ತಿಳಿದವನ ಹತ್ರ ಅವನಲ್ಲಿ ಅಯ್ಯೋ ಏನು ಗೊತ್ತೇ ಇಲ್ಲ ರೀ, ಇಲ್ಲ ಅವ್ರ ವಾಯ್ಸೇ ಸರಿ ಇಲ್ಲ, ಇಲ್ಲ ಅವ್ರು ಬರೀ ತಪ್ಪು ಹೇಳ್ತಾರೆ, ಇವೆಲ್ಲ ಕಾಮೆಂಟ್ಸ್ ಗಳನ್ನ ಮಾಡಬೇಡಿ. ವೇದ ತಿಳಿದವನು, ವೇದದಲ್ಲಿ ಆಸಕ್ತಿ ಇದ್ದವನು ಅವ್ನು ತಪ್ಪೇ ಹೇಳ್ಬೇಕು ಅಂತಲ್ಲ. ಸಹಾಧ್ಯಾಯಿಯಾಗಿ ಕೂತ್ಕೊಂಡಾಗ ನೀವು ಹೇಳಿದ್ರೆ ತಪ್ಪು ಕರೆಕ್ಟ್ ಮಾಡೋದೇ ಯು ಆರ್ ಫೇವರಿಂಗ್ ಹಿಮ್, ಯು ಆರ್ ಡೂಯಿಂಗ್ ಎ ಫೇವರ್. ನೀವು ಇಲ್ಲಿ ತಪ್ಪು ಮಾಡಿದ್ರಿ ಮಮ್ಮ ಒಂಚೂರು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತಪ್ಪಲ್ಲ. ಅಂಡ್ ದೇ ಆಲ್ಸೋ ಶುಡ್ ನಾಟ್ ಗೆಟ್ ಅಫೆಂಡೆಡ್. ಇವೆಲ್ಲ ಬಹಳ ಸಲ ಹಿಂದೆ ಹೇಳಿದ್ದೆ ನಾನು, ಜೊತೆನಲ್ಲಿ ಹೇಳಿ ಅಂತಂದಾಗ. ಹಾ, ಸಂಭಾವನೆ ಆ ಸಂದರ್ಭದಲ್ಲಿ ಕೊಡ್ಬೇಕಾದ್ರೆ ಇದನ್ನ ಹೇಳ್ಬಿಟ್ಟು ಕೊಡು ಅಂತ. ವೇದವಿದರಿಗೆ ಸಂಭಾವನೆಯನ್ನು ಸಮರ್ಪಣೆ ಮಾಡ್ಬೇಕಾದ್ರೆ ಇದು ನಾವೇನ್ ಮಾಡ್ತೀವಿ, ವೇದ ಪುರುಷನ್ ಸಂಭಾವನಾ ಅಂತೀವಿ ಏನಾದ್ರು ತಗೊಂಡ್ ಬಂದಾಗ ಇವುಗಳನ್ನ ಅದರಲ್ಲಿ ಆ ರೀತಿನಲ್ಲಿ. ಆಯ್ತಾ, 2 ಸಲ ಆಯ್ತಲ್ವಾ? ಹಾ ಚಲುಂಗ. ಅಗಂ ಸಮಿತಿ ಸರ್ವಾ ವೇದ ವಿಧಿ ಬ್ರಾಹ್ಮಣೇವ ಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದವಿದ್ಯೋ ದಿವೇ ದಿವೇ ನಮಸ್ಕುರ್ಯಾನಾಶ್ರೀಣಂ ಕೀರ್ತಯೇ. ಹೀಗೆ ಮಾಡಿ ಅವ್ರ ಬಗ್ಗೆ ಏನು ಕೆಟ್ಟ ಮಾತಾಡ್ತಾ ಇದ್ರೆ ದೇವತೆಗಳು ಪ್ರೀತಿ ಆಗ್ತಾರೆ, ನೀವು ಅವರನ್ನು ಗೌರವಿಸಿದ್ರಿ ಅಂತ. ವೇದವಿಧಿ ಬ್ರಾಹ್ಮಣೇ ವಸಂತಿ. ಅದರಿಂದ ರಿಚ್ಯತ ಇವ ವಾ ಏಷ ಪ್ರೇವ ರಿಚ್ಯತೆ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ವ ನಿರಾಕರಣಂ ಕರ್ಣಯೋ ಶ್ರುತಂ ಮಾಚ್ಯೋಢ್ವಂ ಮಮಾಶ್ಯವೋ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಗಂ ಮಹಿಮಾನಃ ಸಚಿಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂಧಿ ದೇವಾಃ. ವೇದ ಪುರುಷನ್ ಸಂಭಾವನಾ. ಅಚ್ಯುತಃ ಪ್ರಿಯತಾಂ ಭವತಿ ಸದಾಯು ಪುರುಷಶ್ಚೇಂದ್ರಿಯಾಯುಷ್ಯೇವೇಂದ್ರಿಯ ಪ್ರತಿಷ್ಠತಿ. ಶಾಂತಿ ಪುಷ್ಟಿಸ್ತುಷ್ಟಿ ಶಾಸ್ತು. ಶಾಂತಿ ಪುಷ್ಟಿಸ್ತುಷ್ಟಿ ಶಾಸ್ತು. ಸೊ ನಾಳೆ ಇದೆ ಕ್ಲಾಸು. ಹಾ ಇಷ್ಟಿ. ಹಾ ಸರಿ ಬರ್ಲ. ಇದಾಯ್ತ ತಕ್ಷಣ ಕಂಟಿನ್ಯೂ ಪಂಡ್ಲ 7 ಇನ್ನ 8 12 12th ಕನ್ಕ್ಲೂಡ್ ಆರ್ದೆ.